ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ PR. ನಮಸ್ಕಾರ ಶಿಕ್ಷಕರೇ. ನಮ್ಮ ನಾಡಿನ ಎಲ್ಲ ಶಿಕ್ಷಕರಿಗೂ ಇವತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ಸರ್ಕಾರಗಳು ಪ್ರಪ್ರಥಮ ಬಾರಿಗೆ ಈ ಒಂದು ಏನು ಶಿಕ್ಷಕರ ದಿನಾಚರಣೆ ಇದೆಯೋ ಆ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ. ಈ ಆಯೋಜನೆಯ ತುಂಬ ಒಳ್ಳೆಯ ರೀತಿಯ ಬೆಳವಣಿಗೆ. ಇಂಥ ಒಂದು ಶಿಕ್ಷಕರ ದಿನಾಚರಣೆಯನ್ನು ಈ ದಿನ ಆಚರಿಸ್ತಾ ಇರೋದು ತುಂಬ ಬ್ಯಾಂಕೆಟ್ ಹಾಲ್ನಲ್ಲಿ ಪ್ರಥಮ ಬಾರಿಗೆ ಆಚರಿಸ್ತಾ ಇರೋದು ತುಂಬ ಸಂತೋಷದ ವಿಷಯ. ನಮ್ಮ ಹೆಮ್ಮೆಯ ವಿಧಾನಸೌಧ ಇಲ್ಲಿನ ಶಿಕ್ಷಕರಿಗೆ ಈ ದಿನ ಒಂದು ಸನ್ಮಾನ ಸಮಾರಂಭಗಳು ಕೂಡ ಏರ್ಪಡಿಸಲಾಗಿದೆ. ಮತ್ತು ಇನ್ನೊಂದು ವಿಷಯ ಏನೆಂದರೆ, ನಾನು ಇವತ್ತು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಒಂದು ಹಳ್ಳಿಯಿಂದ ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂತಹ ನಾನು ಒಂದು ಮಾಧ್ಯಮದಲ್ಲಿ ಗುರುತಿಸಿಕೊಂಡು ಒಂದು ಒಳ್ಳೆಯ ಪತ್ರಿಕೆಯಾದ ಜನರಕ್ಷಕ ಪತ್ರಿಕೆ ಎಂಬ ಒಂದು ಮಾಸಪತ್ರಿಕೆಯನ್ನು ಹೊರತಂದಿದ್ದೀನಿ. ಅದೇ ರೀತಿ ಒಳ್ಳೆಯ ಒಂದು ಜನರಕ್ಷಕ ಚಾನಲನ್ನು ಕೂಡ ನಾನು ನಡೆಸ್ತಾ ಇದ್ದೀನಿ. ವೀಕ್ಷಕರೇ, ಈ ದಿನ ಒಂದು 2 ನಿಮಿಷ ನನ್ನ ಒಂದು ಬಗ್ಗೆ ಈ ರೀತಿ ಯಾವ ಮಟ್ಟಕ್ಕೆ ಬೆಳೆದೆ ಅಂತಂದರೆ, ಇದೇ ರೀತಿಯ ಶಿಕ್ಷಕರೇ ಇವತ್ತು ನನಗೆ ಮಾದರಿ. ಅಂದು ಶಿಕ್ಷಕರಿಗೂ ಇಂದು ಶಿಕ್ಷಕರಿಗೂ ಅಂದಿನ ಶಿಕ್ಷಣಕ್ಕೂ ಇಂದ ಶಿಕ್ಷಣಕ್ಕೂ ಭಾರೀ ವ್ಯತ್ಯಾಸ ಇದೆ ಅಂತ ನನಗನ್ಸುತ್ತೆ. ತಮಗೇನಿಸುತ್ತೋ ಗೊತ್ತಿಲ್ಲ. ಆದರೆ ಈ ದಿನ ತಮಗೆ ಒಳ್ಳೆಯ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಅಂದಿನ ಶಿಕ್ಷಕರು ತಮ್ಮ ಪ್ರತಿಫಲ ಏನಿದೆ, ಅವರ ಶ್ರಮ ಫಲವೇ ಇವತ್ತು ಅವರು ಕೊಟ್ಟ ಭಿಕ್ಷೆಯೇ ನಾನು ಇವತ್ತು ಒಳ್ಳೆಯ ವಿದ್ಯಾವಂತ ಬುದ್ಧಿವಂತನಾಗಿ ಈ ಒಂದು ಮಾಧ್ಯಮದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಗುರುತಿಸಿಕೊಂಡು ಶಿಕ್ಷಣ ಜ್ಞಾನ ಪತ್ರಿಕೆ ಸಂಪಾದಕರು ನಾಗರಾಜ್ ಯಾರು ಹೆಂಗೆ ಅಂತ ಕೇಳಿದ್ರೆ, ಯಾರು ಬೇಕಾದ್ರೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು, ಈಗ ಚೇಳೂರು ತಾಲೂಕಿನ ಚೊಕ್ಕ ಗ್ರಾಮವಾದ ಚಾಕ್ವೆಲ್ ಪಂಚಾಯಿತಿ. ಈ ಪಂಚಾಯಿತಿಯಿಂದ ಬಂದು ನಾನು ಹಳ್ಳಿಯಲ್ಲಿ ಬೆಳೆದು ನಾನು ನಿಜವಾಗ್ಲೂ SLC ಮಾಡ್ತಾ ಇರುವಾಗ ನಾನು ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳಿತೀನಾ ಅಂತ ಅಂದ್ಕೊಂಡಿದ್ದೆ. ಅಂದು ನಾವು ಶ್ರೀಮಂತರಾಗಿರ್ಬೋದು, ಆದ್ರೂ ನಮಗೆ ವಿದ್ಯೆ ಕೊರತೆ ಇತ್ತು. ಆ ವಿದ್ಯಾ ದಾನವನ್ನು ಮಾಡಿರ್ತಕ್ಕಂತಹ ಈ ಒಂದು ಶಿಕ್ಷಕರಿಗೆ ನನ್ನ ನಮನಗಳು. ಆ ಶಿಕ್ಷಕರು ಯಾರು ಅಂತ ನಾನು ನಿಮಗೆ ತಿಳಿಸ್ಬೇಕು. ಇವತ್ತು ಅವರು ನಾರಾಯಣ ರೆಡ್ಡಿ ಅಂತ BU ಆಗಿ ಬಾಗೇಪಲ್ಲಿಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಯಾಗಿ ನಾವು ಇದೇ ನಮ್ಮ ಚೇಳೂರು ತಾಲೂಕಿನ ಚೇಳೂರು ಪಟ್ಟಣದಲ್ಲಿ ಒಂದು ಅರವಿಂದ ಶಾಲೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹೊಸಕೋಟೆ ತಾಲೂಕಿನ ಹೊಸಕೋಟೆ ಪಟ್ಟಣದ ಹೊರವಲಯದಲ್ಲಿ ಮಾರುತಿ ವಿದ್ಯಾಸಂಸ್ಥೆ ಅಂತ ಒಂದು ವಿದ್ಯಾಸಂಸ್ಥೆಯನ್ನೇ ಹುಟ್ಟುಹಾಕಿ ಈ ಒಂದು ಪ್ರಾಮಾಣಿಕ ಪಾರದರ್ಶಕ ಅಧಿಕಾರಿಯ ಮಕ್ಕಳು ಕೂಡ ಅಲ್ಲಿ ಶಿಕ್ಷಕರಾಗಿದ್ದಾರೆ. ನಿಜವಾಗ್ಲೂ ಈ ಒಂದು ವಿಷಯ ನನಗೆ ಹೇಳಬೇಕು ಅಂದರೆ ಆನಂದ ಬಾಷ್ಪಗಳು ಬರ್ತಾ ಇದೆ ವೀಕ್ಷಕರೇ. ಅಂದಿನ ಶಿಕ್ಷಕರು ಅವರ ಜೀವನವನ್ನೇ ಮುಡುಪಾಗಿಟ್ಟು ಒಂದು ನಮ್ಮ ಕಾರ್ಯ ಏನು ನಾವು ವಿದ್ಯಾಭ್ಯಾಸ ಯಾವ ರೀತಿ ಕೊಡಬೇಕು ಅಂತ ನಿಜವಾಗ್ಲೂ ಅಷ್ಟೊಂದು ವಿದ್ಯೆಯನ್ನು ದಾರಿ ಎಳಿತಾ ಇದ್ದರು. ಇಂದಿನ ಥರ ಮಕ್ಕಳಿಗೆ ಹೊಡೆದರೆ ಒಂದು ಕಾನೂನು ಅಂತ ಇಲ್ಲ. ಆವತ್ತು ನಮಗೆ ಹೊಡೀಲಿಲ್ಲ ಅಂದರೆ ಇವತ್ತು ನಾವು ಹಳ್ಳಿನಲ್ಲೇ ಯಾವುದೋ ಒಂದು ವ್ಯವಹಾರನೋ ಇಲ್ಲ ವ್ಯವಸಾಯನೋ ಮಾಡಿಕೊಂಡು ಜೀವನ ಮಾಡಿಕೊಳ್ತಾ ಇದ್ವಿ. ಆದರೂ ಆ ಒಂದು ಶಿಕ್ಷಕರು ಏನಪ್ಪ ನಾಗರಾಜ್ ಅವರು ಈ ರೀತಿ ಯಾವುದೋ ಒಂದು ವಿಡಿಯೋ ತೋರಿಸ್ಬಿಟ್ಟು ಇವತ್ತು ಇಷ್ಟೊತ್ತು ಮಾತಾಡ್ತಾ ಇದ್ದಾರಲ್ಲ ಸಂಪಾದಕರು ಅಂತ ಅನಿಸ್ಕೊಂಡಿರ್ಬೋದು. ನಿಜವಾಗಲೂ ನನ್ನ ಮನದಾಳದ ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಂಟೈರ್ ನಮ್ಮ ರಾಜ್ಯಾದ್ಯಂತ ನಮ್ಮ ಶಾಲೆಯ ಬಡ ಮಕ್ಕಳು ಅಂದಿನ ಏನು ನಡೆದಿದೆ, ನಮ್ಮ ಯಾವ ರೀತಿ ನಾವು ವಿದ್ಯಾಭ್ಯಾಸವನ್ನು ಮಾಡಿದ್ದೀವಿ ಅಂತಂದರೆ, ಈ ಒಂದು ಸಣ್ಣ ಹಳ್ಳಿನಲ್ಲಿ ನಾವು 15-18 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಒಂದು ಪ್ರೌಢಶಾಲೆಗೆ ಹೋಗಬೇಕಾಗಿದ್ದು ಚೇಳೂರಿಗೆ. ಈಗ ಆಗಿರುವಂತಹ ತಾಲೂಕು ಚೇಳೂರಿಗೆ ನಮಗೆ 18 ಕಿಲೋಮೀಟರ್ ದೂರದಲ್ಲಿತ್ತು ವೀಕ್ಷಕರೇ. ಅಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ
ಟಿ.ಕೆ. ಗಂಗಿರೆಡ್ಡಿಯವರನ್ನ ಇವತ್ತು ನಾನು ನೆನಪಿಸ್ಕೊಳ್ಳುತ್ತೇನೆ. ಈ ವಿಧಾನಸೌಧದ ಮುಂಭಾಗದಲ್ಲಿ ನಿಜವಾಗಲೂ ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮಂಥ ಬಡ ವಿದ್ಯಾರ್ಥಿಗಳು ಎಷ್ಟೋ ಸರ್ಕಾರಿ ಕೆಲಸಗಳಲ್ಲಿದ್ದಾರೆ, ಉನ್ನತ ಹುದ್ದೆಗಳಲ್ಲಿದ್ದಾರೆ, MBBS ಡಾಕ್ಟರ್ಗಳಾಗಿದ್ದಾರೆ, ನ್ಯಾಯಾಲಯದಲ್ಲಿ ಅಡ್ವೊಕೇಟ್ಸ್ ಆಗಿದ್ದಾರೆ, ಇನ್ನು ಕೆಲವರು ನ್ಯಾಯಾಧೀಶರು ಕೂಡ ಆಗಿದ್ದಾರೆ. ಅದು ಸುಮಾರು 1976ರಲ್ಲಿ ಆ ಒಂದು ಶಾಲೆಯನ್ನು ಪ್ರಾರಂಭಿಸಿದರು. ಆವತ್ತು ನಮ್ಮ ಕನ್ನಡ ಮೀಡಿಯಂ, ನಮಗೆ ಆ ಕನ್ನಡ ಮೀಡಿಯಂ ಪ್ರೌಢಶಾಲೆಗೆ ಹೋಗೋದೇ ನಮ್ಮ ದೊಡ್ಡಸ್ತಿಕೆ. ಆವತ್ತು ಆ ಶಾಲೆಯನ್ನು ಓಪನ್ ಮಾಡಲಿಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಇತ್ತು. ಆದ್ರೂ ಅವರು ನಮ್ಮೂರಿಗೆ ಬಂದು ಊರಿನ ಪ್ರಮುಖರಾದ KM ಲಕ್ಷ್ಮಣ ರೆಡ್ಡಿಯವ್ರನ್ನ ಮತ್ತು ವಿರೋಧ ಪಕ್ಷದ RV ವೆಂಕಟರೆಡ್ಡಿಯವ್ರನ್ನ ಕುಳ್ಳಿರಿಸಿ, ನೋಡಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಶಾಲೆ ಬೇಕೇ ಬೇಕು, ಇಲ್ಲಿ ಒಂದು ಒಳ್ಳೆಯ ಶಾಲೆಯನ್ನು ಹುಟ್ಟಾಕೋಣ ಪ್ರೌಢಶಾಲೆಯನ್ನು ಅಂತ ಅವರು ತುಂಬ ಸಂತೋಷದಿಂದ ಬಂದರು. ಆವಾಗ ಒಂದು ಪಂಚಾಯಿತಿಯ ಕಟ್ಟಡವನ್ನು ಉಚಿತವಾಗಿ ಕೊಟ್ಟರು. ನಮ್ಮ ಲಕ್ಷ್ಮಣ ರೆಡ್ಡಿಯನ್ನು ಇವತ್ತು ಅವ್ರು ನೆನೆಸ್ಕೊಬೇಕು. ಇವತ್ತು ಅವರು ದಿವಂಗತರಾಗಿದ್ದಾರೆ. ಅವರು ಯಾರೂ ಅಲ್ಲ, ನಮ್ಮ ಹಿಂದೆ ಮಾಜಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ KM ಕೃಷ್ಣಾರೆಡ್ಡಿಯವರ ಅಣ್ಣ ವೀಕ್ಷಕರೇ. ಅವರು ಇವತ್ತು ಅವರು ಕೂಡ ಒಂದು ಏನು ಕೊಡುಗೆ ಇದೆ ಅಂತಂದ್ಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ಆವತ್ತು ಪ್ರಾರಂಭವಾದ ಶಾಲೆ KM ಲಕ್ಷ್ಮಣ ರೆಡ್ಡಿ ಮತ್ತು ಟಿ.ಕೆ. ಗಂಗಿರೆಡ್ಡಿ ಮತ್ತು RV ವೆಂಕಟರೆಡ್ಡಿಯವರು ಈ ನಾರಾಯಣ ರೆಡ್ಡಿಯವರನ್ನ ಕರೆದುಕೊಂಡು ಬಂದು ಯಾವುದೇ ಒಂದು ಸಂಬಳವಿಲ್ಲದೆ ಅವರಿಗೆ ಉಚಿತ ಊಟಗಳನ್ನು ನೀಡಿ, ನಮ್ಮ ಪಕ್ಕದ ಇದ್ದಿಲ್ವಾರ್ಪಲ್ಲಿ ಅಂತಿದೆ, ಹದ್ರವಾಲ್ಪಲ್ಲಿಂದ ಅವರು ನಮ್ಮ ಶಾಲೆಗೆ ದಿನ ಬೆಳಗ್ಗೆ ಎದ್ದು ಸಾಯಂಕಾಲ ಶಾಲೆ ಮುಗಿಸಿ ಹೋಗ್ತಾಯಿದ್ರು. ಅದಾದ ಮೇಲೆ ಇನ್ನೊಬ್ಬ ಶಿಕ್ಷಕರನ್ನ ನಾನು ಪರಿಚಯ ಮಾಡಲೇಬೇಕು. ಅವರು CG ಸಿದ್ದರಾಮಯ್ಯ. ಅವರು ಕೂಡ ಇವತ್ತು ದಿವಂಗತರಾಗಿದ್ದಾರೆ ವೀಕ್ಷಕರೇ. ಅವ್ರಿಗೂ ಒಂದು ನಮನ ನಾನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು CG ಸಿದ್ದರಾಮಯ್ಯ ಅವರು ಎಷ್ಟೋ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಊರು ನಮ್ಮ ಶಾಲೆ ಅನ್ನೋ ಒಂದು ಘೋಷಣಾ ಇದರೊಂದಿಗೆ ಅವರು ಶಾಲೆಗೆ ಯಾರೂ ಅವರಿಗೆ ಸಂಬಳ ಕೊಡ್ತಾ ಇರಲಿಲ್ಲ. ಅದಾದಮೇಲೆ BV ವೆಂಕಟರಮಣಪ್ಪ ಅಂತಂದ್ಬಿಟ್ಟು KB ವೆಂಕಟರಮಣಪ್ಪ ಅಂತಂದ್ಬಿಟ್ಟು ಅವರು ಈ ತ್ರಿಮೂರ್ತಿಗಳಿಂದ ನಮ್ಮ ಒಂದು ಶಾಲೆ ಹುಟ್ಟು ಹಾಕಿದ್ರು. ಅದು ಮಾರುತಿ ಪ್ರೌಢಶಾಲೆ ಅಂತ. ಯಾವುದೇ ಒಂದು ಆಟಗಳಲ್ಲಿ, ಕಬಡ್ಡಿಗಳಲ್ಲಿ ನಾವು ರಾಜ್ಯದಲ್ಲೇ ಜಿಲ್ಲೆಯಲ್ಲೇ ತುಂಬ ಹೆಸರುವಾಸಿ ಪಡೆದಂತಹ ನಮ್ಮ ಶಾಲೆ ಇವತ್ತು ಕಬಡ್ಡಿನಲ್ಲೇ ತುಂಬ ಚೆನ್ನಾಗಿದ್ದಾರೆ. ನಮ್ಮ ಕ್ಷೇತ್ರದ ಜನತೆ ಆಟಗಾರರು ಆವತ್ತು ಹುಟ್ಟಾಕಿರ್ತಕ್ಕಂಥ ಈ ಒಂದು ಶಾಲೆ ನಿಜವಾಗ್ಲೂ ಇವತ್ತು ಹೆಮ್ಮರವಾಗಿ ಬೆಳೆದು ನಾಡಿಗೆ ಸಮಾಜಕ್ಕೆ ಒಳ್ಳೆಯ ಸುಸಂಸ್ಕೃತರನ್ನ ವಿದ್ಯಾವಂತರನ್ನ ನಾವು ನೀಡಿದ್ದೀವಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಇಂಥ ಒಂದು ಹೆಮ್ಮೆ ಶಾಲೆಯಲ್ಲಿ ಓದಿರ್ತಕ್ಕಂಥ ನಾನು ಕೂಡ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದೀವಿ ಅಂದರೆ, ಬೆಳಗ್ಗೆ 4 ಗಂಟೆಗೆ ಎಬ್ಸೋರು, ಎದ್ದಿಲ್ಲ ಅಂದರೆ ಕೋಲ್ ತಗೊಂಡು ಬಾರಿಸೋರು. ನಾವು ಸ್ವಾಮಿ ಅಂತ ಓಡಿ ಹೋಗಿ ಮಗ ತೊಳ್ಕೊಂಡು ಓದ್ತಾಯಿದ್ವಿ. ಅಂಥ ಕಷ್ಟಪಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದರೆ 5 ಗಂಟೆಗೆ ಎದ್ದು ನಾವು ಈ ಒಂದು ಪಾಠ ಪ್ರವಚನಗಳು ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿದ್ದೀವಿ. ಅಂಥ ಉಪಾಧ್ಯಾಯರು ಇದ್ದಾರೇನ್ರಿ ಈಗ ಯಾರಿದ್ದಾರೆ ಹೇಳಿ? ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು. ಸರ್ಕಾರ ಕೈ ಕಟ್ಟಾಕಿದೆ. ಯಾರನ್ನೂ ಹೊಡಿಬಾರ್ದು, ಬಡಿಬಾರ್ದು, ಕಸ ಗುಡಿಸಬಾರ್ದು. ಅಲ್ಲ, ನಾವು ನಮ್ಮ ಮನೆಗಳಲ್ಲಿ ಹೆಂಗೂ ಮಾಡಲ್ಲ. ನಮ್ಮ ಶಾಲೆಯಲ್ಲಿ ಗುರುಗಳು ನೋಡಿದಾಗ ಭಯಕ್ಕಾದರೂ ಗುಡಿಸೋದು ಮಾಡ್ತೀವಿ. ಇದು ಸಾಮಾಜಿಕ ಕಳಕಳಿ. ಸಮಾಜದಲ್ಲಿ ನಾವು ಯಾವ ರೀತಿ ಇರಬೇಕು, ಹುಂಬತನ ಇರಬೇಕಾ ಇಲ್ಲ ನಯವಾಗಿರಬೇಕಾ ಅನ್ನೋದನ್ನು ಒಂದು ವಿದ್ಯೆಯನ್ನು ನಾವು ಕಲ್ತ್ಕೊತೀವಿ ಇಂಥ ಒಂದು ಶಾಲೆಗಳಲ್ಲಿ. ಇಂಥ ಶಾಲೆಗಳು ಬೇಕಾಗಿದೆ ವೀಕ್ಷಕರೇ. ಆಗಿದ ಒಂದು ವಿದ್ಯಾಭ್ಯಾಸದಲ್ಲಿ ನಮಗೆ ನ್ಯಾಯ, ನೀತಿ, ಧರ್ಮ, ಕರ್ಮ ಅಂತ ಹೇಳ್ಕೊಳ್ತಾಯಿದ್ರು. ನಾವು ಯಾವತ್ತೂ ಸುಳ್ಳುಗಳೇ ಆಡ್ತಾ ಇರಲಿಲ್ಲ. ನಿಜಾಂಶ ಶಾಲೆಗೆ ಲೇಟಾಗಿ ಬಂದ್ರೂ ನಿಜವಾಗ್ಲೂ ಏನಕ್ಕೆ ಬಂದಿದ್ದೀವಿ ಅಂತ ಉತ್ತರ ಕೊಡ್ತಾಯಿದ್ವಿ ನಾವು ನಮ್ಮ ಉಪಾಧ್ಯಾಯರಿಗೆ. ಅಂಥ ಒಂದು ಶಾಲೆ ನಮ್ಮದು ಇವತ್ತು ನಾವು ಹೆಮ್ಮೆಯಾಗಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಏನೆಂದರೆ, ನಮ್ಮ ಇದರಲ್ಲಿ ನಮ್ಮ ಪಂಚಾಯತಿಲಿ ಒಕ್ಕಲಿಗರದು ಅಂದರೆ ನಮ್ಮ ರೆಡ್ಡಿಯವರಿದ್ದು ತುಂಬ ಕೊಡುಗೆ ಇದೆ. ನಿಜವಾಗ್ಲೂ ಇವತ್ತು
ನಾವು ಬೆಳಿಬೇಕಾದ್ರೆ ಆರ್ ವಿ ವೆಂಕಟರೆಡ್ಡಿಯವರು ಕೂಡ ಕೈ ಜೋಡಿಸಿ ನಮ್ಮ ಶಾಲೆಗೆ ನೋಡಿ ಯಾರೇ ಟೀಚರ್ಸ್ ಬರಲಿ ಅವ್ರಿಗೆ ಉಚಿತವಾದಂತಹ ಒಂದು ಅಕಾಮಿಡೇಷನ್, ಅಂದರೆ ಅವ್ರಿಗೊಂದು ರೂಮು, ಊಟ ಎಲ್ಲ ಅವರೇ ಮಾಡ್ತಾಯಿದ್ರು. ಇನ್ನು ಶಿಕ್ಷಕರಿಗೆ ಏನು ಬೇಕೋ ಅಷ್ಟು ಅದೇ ಸಾಕು. ಆ ಥರ ಮಾಡಿ ಒಂದು ಸುಮಾರು ವರ್ಷ ಸೇವೆ ಸಲ್ಲಿಸಿ ಈಗ ಯಾವತ್ತೇ ಒಂದು ವಿದ್ಯಾ ಸಂಸ್ಥೆಯನ್ನು ಹುಟ್ಟಾಕಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ, ಇದು ಏನು ವ್ಯಾಪಾರೀಕರಣದಲ್ಲಿ ಮಾಡ್ತಾರೆ. ಆದರೆ ಆಗ ವ್ಯಾಪಾರೀಕರಣ ಇಲ್ಲವೇ ಇಲ್ಲ. ಆವತ್ತು ನಾವು ಏನು ಮಾಡಿದ್ವೋ ಸುಮಾರು ವರ್ಷಗಳು ಮಾಡಿ ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ಮಾಡಿ ಆ ಶಾಲೆಯನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ರು ಇವರೇ ಲಕ್ಷ್ಮಣ ರೆಡ್ಡಿ ಮತ್ತು ವೆಂಕಟರೆಡ್ಡಿ ಮತ್ತು ನಮ್ಮ ಊರಿನ ಸಮಾಜದ ಹಿರಿಯರು. ಮತ್ತು ಇಲ್ಲಿ ನರಸಮ್ಮ ಅಂತಂದ್ಬಿಟ್ಟು ಅಜ್ಜಿಯೊಬ್ಬರಿದ್ದರು, ಅವರು ಕೂಡ ಅಷ್ಟೇ ಉಚಿತ ಊಟವನ್ನು ನೀಡ್ತಾಯಿದ್ರು. ಮತ್ತು ಇನ್ನು ಕೆಲವರು ವಿಜಯಲಕ್ಷ್ಮಮ್ಮ ಅಂತಿದ್ರು, ಬ್ರಾಹ್ಮಿನ್ಸ್ ಅವರು, ಪಾಪ ಅವರು ಕೂಡ ನಾವು ವಂದನೆಗಳು ತಿಳಿಸ್ಬೇಕು. ಎಷ್ಟೋ ಜನಕ್ಕೆ ಒಳ್ಳೆಯ ಅಕಾಮಿಡೇಷನ್ ಮಾಡಿಕೊಟ್ಟು ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಉಚಿತ ಊಟ, ಉಚಿತ ಅಕಾಮಿಡೇಷನ್ನು ಸಿಕ್ಕಿ ಅವ್ರಿಗೆ ಯಾವುದೇ ಒಂದು ಖರ್ಚು ವೆಚ್ಚಗಳಿಲ್ದಿರೇ ಇವತ್ತು ಆ ಶಾಲೆ ಅಷ್ಟು ಎತ್ತರಕ್ಕೆ ಬೆಳೆದಿದೆ. ಅಂಥ ಒಂದು ಶಾಲೆಗಳು ಈಗ ಎಲ್ಲಿ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅಂತ ನೀವೇ ತಿಳ್ಕೊಬೋದು ವೀಕ್ಷಕರೇ. ಇನ್ನು ನಮ್ಮ ವಿಧಾನಸೌಧ ಮುಂಭಾಗದಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಈ ಒಂದು ಶಿಕ್ಷಕರ ದಿನಾಚರಣೆಗೆ ನೋಡಿ ನಮ್ಮ ಇವರು ಏನು ಫಾರಿನರ್ಸ್ ಅಂತ ಕಾಣ್ತಿದೆ, ಅವರು ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ ಈ ಒಂದು ಇದಕ್ಕೆ. ಈ ಒಂದು ಶಿಕ್ಷಕರ ದಿನಾಚರಣೆಯ ಆಚರಣೆಯನ್ನು ತಾವು ನೋಡ್ಬೋದು ವೀಕ್ಷಕರೇ. ಇನ್ನು ಹೆಚ್ಚಿನ ವಿಷಯ ತಮ್ಮ ಹತ್ರ ನಾನು ಹೇಳಬೇಕಾಗಿತ್ತು, ಆದರೆ ನಾವು ಈ ಸಮಯದ ಅಭಾವದಿಂದ ಈಗ 12 ನಿಮಿಷ ಆಯಿತು. ಮುಂದೆ ನಾವು ಕಾರ್ಯಕ್ರಮಕ್ಕೆ ಹೋಗೋಣ ವೀಕ್ಷಕರೇ. ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಬಂದರು ನೋಡಿ. ತಾವು ಸಿದ್ದರಾಮಯ್ಯ ಉಳಿತಾ ಇದ್ದಾರೆ. ನಮ್ಮ ಬ್ಯಾಂಕೆಟ್ ಹಾಲ್ಗೆ ಈಗ ತಾನೇ ಆಗಮಿಸುತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹಾಗೂ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು, ಗೌರವಾನ್ವಿತ ಉಪಮುಖ್ಯಮಂತ್ರಿಯವರು ಆಗಮಿಸ್ತಾ ಇದ್ದಾರೆ. ಅವರನ್ನ ವೇದಿಕೆಗೆ ನಾವು ಗೌರವಪೂರ್ವಕವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳುವಂತಹ ಸಮಯ. ನಮ್ಮ ಕ್ಷೇತ್ರದಿಂದ ಚುನಾಯಿತರಾಗಿರ್ತಕ್ಕಂಥ DT ಶ್ರೀನಿವಾಸ್ ಅವರು ಕೂಡ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಶಾಲಾವರಿಗೂ ಕೂಡ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಸುಧಾಕರ್ ಅವರು ಆಗಮಿಸ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸುತ್ತೇವೆ. ವೇದಿಕೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶಿಕ್ಷಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಉಗ್ರಿಯವರು ವೇದಿಕೆಗೆ ಹಾಗೆ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಸಿದ್ದರಾಮಯ್ಯ ಅವರು ವೇದಿಕೆಗೆ ಆಗಮಿಸಲು ವಿನಂತಿಸಿದ್ದಾರೆ.
ಈ ಭವ್ಯ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸಮಸ್ತರಿಗೂ ನನ್ನ ವಿನಮ್ರ ಪ್ರಣಾಮಗಳು ಹಾಗೂ ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಭವ್ಯ ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿ ದೇಶಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸಿದ ಶ್ರೇಷ್ಠ ಶಿಕ್ಷಣ ಚಿಂತಕರು, ಮಹಾನ್ ದಾರ್ಶನಿಕರು ಹಾಗೂ ಆದರ್ಶ ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಅಂಗವಾಗಿ ಸುಂದರ ಸ್ವಾಸ್ಥ್ಯ ಸಮಾಜದ ನಿರ್ಮಾತೃಗಳಾಗಿ ಕಾಯ ವಾಚ ಮನಸ ಪರಿಶುದ್ಧಿಯಾಗಿ ಬೆಳೆದು ಈ ನಾಡಿಗೆ ಸತ್ಪ್ರಜೆಗಳನ್ನು ಕೊಡುಗೆಯಾಗಿ ನೀಡುತ್ತಿರುವ ಶಿಕ್ಷಕರನ್ನು ಗೌರವಿಸುವ ಸಲುವಾಗಿ ರಾಜ್ಯ ಮಟ್ಟದ ಶಿಕ್ಷಕರ ದಿನ ಮತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಹಾಗೂ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿಯಿಂದ ಮಾನ್ಯತೆ ಪಡೆದ ಸರ್ಕಾರಿ ಕಾಲೇಜುಗಳಿಗೆ ಅಭಿನಂದನಾ ಪತ್ರ ಪ್ರದಾನ ಸಮಾರಂಭದ ಸಂಭ್ರಮಾಚರಣೆಯನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದೆ. ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಶುಭಾರಂಭಗೊಳಿಸಲಿದ್ದಾರೆ ಶ್ರೀಮತಿ ಛಾಯಾ ಮತ್ತು ಸಂಗೀತ ಶಿಕ್ಷಕರಾದ ಸುಮಧುರ ಕಂಠದಿಂದ ಗುರುವನ್ನು ಸ್ತುತಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಸಮಾರಂಭಕ್ಕೆ ಶುಭ ಚಾಲನೆ ನೀಡಿದ ಸಂಗೀತ ಶಿಕ್ಷಕರ ತಂಡಕ್ಕೆ ಪ್ರೀತಿಪೂರ್ವಕ ನಮನಗಳು ವೀಕ್ಷಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ. Thank you.
ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಮಹತ್ವಪೂರ್ಣ ದಿನಾಚರಣೆಗೆ ಆಗಮಿಸಿರುವ ಗಣ್ಯಮಾನ್ಯರನ್ನು, ಅಧಿಕಾರಿ ವರ್ಗದವರನ್ನು, ಅತಿಥಿ ಅಭ್ಯಾಗತರನ್ನು ಹಾಗೂ ವಾಹಿನಿ ಮುಖೇನ ವೀಕ್ಷಿಸುತ್ತಿರುವ ಸಮಸ್ತರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ಜಿ ಜಗದೀಶ್ ರವರು, ಮಾನ್ಯ ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ನಮಸ್ಕಾರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ವತಿಯಿಂದ ಇವತ್ತು ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮತ್ತು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಆಗಮಿಸಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ ಎರಡೂ ಇಲಾಖೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಆಡಳಿತ ಸೇವೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಬಿಡಿ ಕಾವೇರಿ ಭಾರತೀಯ ಆಡಳಿತ ಸೇವೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ರಮೇಶ್ ನೇರ್ ಭಾರತೀಯ ಆಡಳಿತ ಸೇವೆ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಇಲಾಖೆ ಇವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇವೆ. ಶಾಲಾ ಶಿಕ್ಷಣ ಇಲಾಖೆ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣದ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಸಹ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಭಾಗ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೆ ಈ ಕಾರ್ಯಕ್ರಮದ ಸಲುವಾಗಿ ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಮಾಧ್ಯಮದ ಪ್ರತಿನಿಧಿಗಳು ಹಾಗೂ ಇಲ್ಲಿ ಭಾಗವಹಿಸುವ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರಿ ನಾನು ಸ್ವಾಗತವನ್ನು ಕೊಡ್ತೇನೆ. ಆತ್ಮೀಯವಾಗಿ ಬರಮಾಡಿಕೊಂಡ ಶ್ರೀಯುತರಿಗೆ ಅನಂತ ಧನ್ಯವಾದಗಳು ಹಾಗೂ ತಮಗೂ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಇದೀಗ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಮಾತೆ ಸಾವಿತ್ರಿಬಾಯಿ ಫುಲೆರವರ ಭಾವಚಿತ್ರಗಳಿಗೆ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಂದ ಪುಷ್ಪಾರ್ಚನೆ ಇದೀಗ. ಬರ್ಬೇಕಂತ ಬನ್ನಿ. ಅದೆಷ್ಟೋ ಜನರಲ್ಲಿ ಜ್ಞಾನದ ಈ ಸುದಿನವನ್ನು ಸ್ಮರಿಸಲೇಬೇಕಾದಂತಹ ಮತ್ತೋರ್ವ ಮಹಾನ್ ಚೇತನ, ಆಧುನಿಕ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ, ಆಧುನಿಕ ಶಿಕ್ಷಣದ ಜನನಿ, ಅಕ್ಷರದ ಮೂಲಕ ಸಾವಿರಾರು ದೀಪಗಳನ್ನು ಹಚ್ಚಿದ ಅಕ್ಷರದವ್ವ, ದಣಿವರ್ಯದ ಸತ್ಯ ಶೋಧಕಿ ಮಾತೆ ಸಾವಿತ್ರಿಬಾಯಿ ಫುಲೆರವರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಇತರೆ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳನ್ನು ಚಪ್ಪಾಳೆಯ ಮೂಲಕ ಸಲ್ಲಿಸುತ್ತಾರೆ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರೇ, ನನ್ನ ಸಚಿವ ಸಹೋದರಗಳು ಆಗಿರ್ತಕ್ಕಂಥ ಶ್ರೀಯುತ ಸುಧಾಕರ್ ಅವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ರಿಜ್ವಾನ್ ರವರೇ, ಶಾಸಕ ಮಿತ್ರರು ಆಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರೇ, ಹರೀಶ್ ಅವರೇ, ಅದೇ ರೀತಿ ಮೇಲ್ಮನೆಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಗೋವಿಂದರಾಜ್ ಅವರೇ, ಶ್ರೀನಿವಾಸ್ ಅವರೇ, ಸುಧಾಮದಾಸ್ ಅವರೇ, ಅದೇ ರೀತಿ ರಾಮೋಜಿಯವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಸರ್ಕಾರದ ಅಧಿಕಾರಿ ವೃಂದದವರೇ, ಭಾಳ ಸಂತೋಷ ಆಗ್ತದೆ. ಇವತ್ತು ಭಾರತ
ಭಾರತದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನದ ಇಂದು ಇವತ್ತು ಏನು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಭಾಳ ಸಂತೋಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಾನತೆ, ಬಾಂಧವ್ಯ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಏನು ನಮ್ಮ ಸಂವಿಧಾನ ಪೀಠಿಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಮಾರ್ಗದರ್ಶನದ ಮೇಲೆ ಇಡೀ ಭಾರತ ದೇಶದಲ್ಲಿ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಅಂದರೆ ನನ್ನ ಇಲಾಖೆಯಲ್ಲಿ ಸುಮಾರು 1,06,00,000 ಮಕ್ಕಳು ಸಂವಿಧಾನ ಪೀಠಿಕೆಯನ್ನು ದಿನ ಬೆಳಗ್ಗೆ ಶಾಲೆಯಲ್ಲಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಭಾಳ ಹೆಮ್ಮೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಈ ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಾವು ಶಿಕ್ಷಣ ಸಚಿವನಾದ ಮೇಲೆ ಸಾಕಷ್ಟು ಬದಲಾವಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದ ಮೇಲೆ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಅವರ ಸಹಕಾರದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣ ಜೊತೆಗೆ ಭಾಳ ಪೌಷ್ಟಿಕತೆಯನ್ನು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಆಸೆ ಏನಿತ್ತು. ಮುಂಚೆ 1 ಮೊಟ್ಟೆಯನ್ನು ಕೊಡ್ತಾಯಿದ್ರು. ನಾವು ನಮ್ಮ ಸರ್ಕಾರ ಬಂದ ಮೇಲೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ 2 ಮೊಟ್ಟೆ ಮಾಡಿದ್ವಿ. ಆದರೆ ಇಡೀ ಭಾರತ ದೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿಂದ ಸುಮಾರು 1,500 ಕೋಟಿಗೆ MOUಯನ್ನು ಮಾಡಿ ಅಜೀಂ ಪ್ರೇಮ್ಜಿ ಅವರ ಎದುರಿಗೆ ಇನ್ನು ಉಳ್ಕಿ ವಾರದಲ್ಲಿ 2 ದಿವಸ ಕೊಡ್ತಾ ಇದ್ವಿ. ಇನ್ನು ಉಳ್ಕಿ 4 ದಿವಸ ಅಜೀಂ ಪ್ರೇಮ್ಜಿ ಅವರು ಮೊಟ್ಟೆಯನ್ನು ಇಲ್ಲ ಚೀಕಿಯನ್ನು ಇಲ್ಲ ಬಾಳೆಯನ್ನು ಕೊಡ್ತಕ್ಕಂಥ ವಿಚಾರಗಳನ್ನು ಈ 15ನೇ ತಾರೀಕಿಂದ 20ನೇ ತಾರೀಕು ಒಳಗೆ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ 56 ಲಕ್ಷ ಮಕ್ಕಳಿಗೆ ಮೊಟ್ಟೆ ಕಾರ್ಯಕ್ರಮವನ್ನು ದಿನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಆಗಲೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವ್ರ ನೇತೃತ್ವದಲ್ಲಿ ಅವರು ಮುಂಚೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಾರದಲ್ಲಿ 6 ದಿವಸನೂ ಕೂಡ ಹಾಲನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು, ಅದಾದಮೇಲೆ ರಾಗಿ ಮಾಲ್ಟನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ವಿ. ಮಧ್ಯಾಹ್ನ ಅವರು ಬಿಸಿ ಊಟವನ್ನು ಕೊಡ್ತಕ್ಕಂಥದ್ದನ್ನು 1ರಿಂದ 10ನೇ ಕ್ಲಾಸ್ವರೆಗೂ ಕೊಡ್ತಕ್ಕಂಥದ್ದು ಈ ಥರ ಕಾರ್ಯಕ್ರಮಗಳನ್ನು ಸಾಕಷ್ಟು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಭಾಳ ಹೆಮ್ಮೆ ಮತ್ತು ಒಂದು ಕಲಿಕೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಂದು ವಿಚಾರದ ಮೇಲೆ ಹೋದ ಸತಿ ರಾಜ್ಯೋತ್ಸವ ಏನು ನವೆಂಬರ್ 1ನೇ ತಾರೀಕು ಏನು ನಮ್ಮ ರಾಜ್ಯೋತ್ಸವ ದಿನದಂದು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಶಾಲೆಯಲ್ಲೂ ಕೂಡ ಉಚಿತವಾಗಿ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಶಕ್ತಿಯ ವ್ಯವಸ್ಥೆಯನ್ನು ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಉಚಿತವಾಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದರಿಂದ ಬದಲಾವಣೆ ಏನು ಮಾಡಿದ್ವಿ ಅಂತ ಹೇಳಿದರೆ ಈ ಕಂಪ್ಯೂಟರ್ಸಲ್ಲಿ ಮತ್ತು ಎಲ್ಲ ಟೆಕ್ನಾಲಜಿಯನ್ನು ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನು ಶಾಲೆ ಮಟ್ಟದಲ್ಲಿ ಕೊಡಬೇಕು. ಕರೆಂಟ್ ಬಿಲ್ ಕೊಟ್ಟಕ್ಕಾಗ್ತಾ ಇರಲಿಲ್ಲ. ಆದರೆ ಇವತ್ತು ಉಚಿತವಾಗಿ ಕೊಟ್ಟಿರೋದ್ರಿಂದ ಈ ಸಾಕಷ್ಟು ಶಾಲೆಯಲ್ಲಿ ಇವತ್ತು ಕಂಪ್ಯೂಟರ್ಸು ಇವೆಲ್ಲದೂ ಕೂಡ ವ್ಯವಸ್ಥೆಯನ್ನು ಮತ್ತು ವಿಶೇಷವಾಗಿ ಇವತ್ತು ಬಂದಿರ್ತಕ್ಕಂಥ ಏನು ನೀವು ಶಿಕ್ಷಕರಿದ್ದೀರಿ ಇಡೀ ರಾಜ್ಯದಲ್ಲಿ, ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿರೋರು ಬೆಸ್ಟ್ ಟೀಚರ್ಸ್, ಎಲ್ಲ ಸರ್ಕಾರಿ ಶಾಲೆಯಲ್ಲಿರೋರು ಬೆಸ್ಟ್ ಟೀಚರ್ಸ್. ಅವರ ಒಂದು ಸಹಕಾರದಿಂದ ಸಾಯಂಕಾಲ ಅವರಿಂದ ಸ್ಪೆಷಲ್ ಕ್ಲಾಸನ್ನು ತಗೊಂಡು ಇದೇ ಫ್ರೀ ವಿದ್ಯುತ್ ಶಕ್ತಿಯನ್ನು ಏನು ಕೊಟ್ಟಿದ್ದಾರೆ ಸ್ಪೆಷಲ್ ಕ್ಲಾಸನ್ನು ತಗೊಂಡು ಶಿಕ್ಷಕರಿಗೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಆ ಕಾರ್ಯಕ್ರಮದಿಂದ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೆಮ್ಮೆಯನ್ನು ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಮಗೆ LKG UKG ಏನು 1ನೇ ಕ್ಲಾಸಿಂದ ಮುಂಚೆ ನಾವು ಮಾಡಬೇಕಂತೇಳಿ ಆಸೆ. ನಾವು ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಅಧಿಕಾರಿಗಳಿರ್ಬೋದು ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಕ್ಷರ ಆವಿಷ್ಕಾರ ಅಂತ ಹೇಳಿ ಏನು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟು ದುಡ್ಡನ್ನು ಕೊಡ್ತಾರೆ ಅದರಲ್ಲಿ 25% ಕಡ್ಡಾಯವಾಗಿ ಶಿಕ್ಷಣ ಇಲಾಖೆ ನನ್ನ ಇಲಾಖೆಗೆ ಖರ್ಚು ಮಾಡಬೇಕು ಅಂಥೇಳಿ ಒಂದು ನಿರ್ಧಾರವನ್ನು ಮಾಡಿ ಹೋದ ವರ್ಷದಿಂದ ಶುರು ಮಾಡಿದ್ರು. ಆ ಒಂದು ಆಶಯದಲ್ಲಿ ಆ ಸಹಕಾರದಿಂದ ನಮ್ಮ ಇಲಾಖೆಯಲ್ಲಿ 1008 LKG UKG ಕ್ಲಾಸಸ್ನ ನಾವು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಸ್ಕೂಲಲ್ಲಿ. ಅದರಲ್ಲಿ ರೆಕಾರ್ಡ್ ಬ್ರೇಕ್ ಏನಂತ ಹೇಳಿದರೆ
ಕೇವಲ 40 ದಿವಸದೊಳಗೆ 40,000 ಮಕ್ಕಳು ಅಡ್ಮಿಷನನ್ನು ಸರ್ಕಾರಿ ಶಾಲೆಯಲ್ಲಿ LKG UKGಯಲ್ಲಿ ತಗೊಂಡಿದ್ದಾರೆ. ಅದು ನಿಜವಾಗ್ಲೂ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅಕ್ಷರ ಆವಿಷ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಿದರು, ಅದರಿಂದ ಹೆಚ್ಚು ಒತ್ತನ್ನು ನಮ್ಮ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ. ಮತ್ತು ಮುಂಚೆ ಎಲ್ಲ ಅತಿ ಶಿಕ್ಷಕರನ್ನು 2-3 ತಿಂಗಳು ಆದಮೇಲೆ ತಗೊಳ್ತಾ ಇದ್ರು. ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಏನು ಫಸ್ಟು ನಮ್ಮದು ಜೂನ್ 1ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಜೂನ್ 1 42,500 ಅತಿ ಶಿಕ್ಷಕರನ್ನು ಈಗಾಗಲೇ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನೇ ಈಗಾಗಲೇ ನಾವೆಲ್ಲ ಶಾಲೆಯಲ್ಲೂ ಕೂಡ ಮಾಡಿದ್ವಿ. ಅಂದರೆ ಕೊರತೆ ಇದೆ, ಇಲ್ಲ ಅಂತ ಹೇಳಲ್ಲ. ಆ ಕೊರತೆ ನೀಗಿಸೋದಕ್ಕೂ ಕೂಡ 12,500 ಜನರು ಶಿಕ್ಷಕರನ್ನು ಈಗಾಗಲೇ ನಾವು ಪರ್ಮನೆಂಟಾಗಿ ನೇಮಕಾತಿ ಮಾಡಿ ಅವರು ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಬರೀ ಒಂದು 9 ತಿಂಗಳಲ್ಲಿ, ನಮ್ಮ ಸರ್ಕಾರ ಬಂದು 9 ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ನಾವು ಈಗಾಗಲೇ ಪಾಠ ಹೇಳ್ಕೊಡ್ತಕ್ಕಂಥ ಟೀಚರ್ಸ್ನ ಈಗಾಗಲೇ ಪರ್ಮನೆಂಟಾಗಿ ರಿಕ್ರೂಟ್ಮೆಂಟ್ ಆಗಿದೆ. ಮುಂದೆನೂ ಕೂಡ ಮಾಡ್ತಕ್ಕಂಥದ್ದು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಏಡೆಡ್ ಶಾಲೆಯಲ್ಲಿ 9 ವರ್ಷ ಸರ್ ಯಾರೂ ನೇಮಕಾತಿ ಮಾಡಿರಲಿಲ್ಲ. ಆದರೆ ತಾವು 5 ವರ್ಷಕ್ಕೆ ನೇಮಕಾತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಏನು ಸರ್ಕಾರದ ಒಂದು ಅಂಗ ಏನು ಪ್ರೈವೇಟ್ ಏನು ಅನುದಾನಿತ ಶಾಲೆಗಳಿದ್ದಾವೆ, ಅದಕ್ಕೆ ನಿಜವಾಗ್ಲೂ ಅವರೆಲ್ಲರ ಪರವಾಗಿ ನಿಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ನಮ್ಮ ಇಲಾಖೆ ಪರವಾಗಿ ಹೇಳ್ತೀನಿ. ಯಾಕೆಂದರೆ ಶಿಕ್ಷಣದಲ್ಲಿ ಭಾಳ ಒತ್ತಿತ್ತು ಸರ್. ಯಾಕೆಂದರೆ 9 ವರ್ಷದ ರಿಕ್ರೂಟ್ಮೆಂಟ್ ಇಲ್ಲ ಅಂದರೆ ಆ ಶಿಕ್ಷಣ ಇಲಾಖೆಯಿಂದ ನಾವೇನು ಅನುದಾನಿತ ಶಾಲೆಗೆ ನಮ್ಮ ಸರ್ಕಾರದ ಒಂದು ಶಾಲೆ ಅಂತಕ್ಕಂಥದ್ದಿತ್ತು, ಸಂಪೂರ್ಣವಾಗಿ ಅದು ಕುಸಿತಾ ಇತ್ತು. ಆದರೆ ಈಗ ಆ ಪ್ರಕ್ರಿಯೆಯನ್ನು ತಾವು ಮಾಡಿಕೊಟ್ಟಿದ್ದೀರಿ 5 ವರ್ಷಕ್ಕೆ. ಅದಕ್ಕೆ ತಮಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ, ಯಾಕಂದರೆ ಶಿಕ್ಷಕರು ಸಾಕಷ್ಟು ಜನ ನೀವು ಕೂಡ ಇಲ್ಲಿದ್ದೀರಿ, ಗಂಡ ಒಂದು ಕಡೆ ಇದ್ದರು, ಹೆಂಡತಿ ಒಂದು ಕಡೆ ಇದ್ದರು, ತಂದೆ ತಾಯಿ ಒಂದು ಕಡೆ ಇದ್ದರು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮ ಕುಟುಂಬವನ್ನು ಒಂದು ಕಡೆಗೆ ಸೇರಿಸಿ ಅದೇ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ 37,000 ಟೀಚರ್ಸ್ನ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ಟ್ರಾನ್ಸ್ಫರ್ಸ್ ಮಾಡಿ ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಕಷ್ಟ ಇರುತ್ತೆ ಆರ್ಥಿಕವಾಗಿ. ಆದರೆ ಈ ಸತಿ ಇಡೀ ದೇಶದೊಳಗೆ ನನಗೆ ಬೇರೆ ಕಡೆ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ 12ನೇ ಕ್ಲಾಸ್ ಆದಮೇಲೆ ನಿಮ್ಮ ಮಕ್ಕಳಿಗೆ ಈ ಸ್ಪೆಷಲ್ ಕ್ಲಾಸಸ್ಗೆ ಕಳಿಸ್ಬೇಕು, ನೀಟ್ ಕೋಚಿಂಗು ಮತ್ತು CET ಕೋಚಿಂಗು ಎಲ್ಲ. ಅದಕ್ಕೆ ಆರ್ಥಿಕ ಹೊರೆ ಜಾಸ್ತಿ ಆಗ್ತದೆ. ಆದರೆ ಇವತ್ತು ನಮ್ಮ ಸರ್ಕಾರ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇನ್ಮೇಲೆ ಸೆಕೆಂಡ್ ಇಯರ್ PUC ಆದಮೇಲೆ ಸುಮಾರು 25,000 ಮಕ್ಕಳಿಗೆ ಉಚಿತವಾಗಿ ನಾವೇ ಈ ಸ್ಪೆಷಲ್ ಕೋಚಿಂಗಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು 25,000 ಮಕ್ಕಳಿಗೆ ಮಾಡ್ತಕ್ಕಂಥ ಒಂದು ಯೋಜನೆ ಕೂಡ ಈ ವರ್ಷದಿಂದ ನಾವು ಶುರು ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಕಷ್ಟು ಕಾರ್ಯಕ್ರಮಗಳು PUC ಕಾಲೇಜಸ್ ಕಮ್ಮಿ ಇದ್ವು, ಅದಕ್ಕೆ ಎಲ್ಲ ಆದರ್ಶ ಕಾಲೇಜ್ಗಳನ್ನು ನಾವು PUC ಆಗಿ ಶಾಲೆಗಳನ್ನು PUCನೂ ಕೂಡ ತೆಗಿಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಮಾಡಿ ಸಾಕಷ್ಟು ಕಾರ್ಯಕ್ರಮಗಳನ್ನು ತಗೊಂಡಿದ್ದೀನಿ. ಹೆಚ್ಚು ನಾನು ಸಮಯವನ್ನು ತಗೊಳ್ಳೋದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಉನ್ನತ ಶಿಕ್ಷಕರ ಪ್ರಶಸ್ತಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣ ಸ್ವಾಮಿ ಅವರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿನ ಜಿಲ್ಲೆ ಶ್ರೀಯುತ ಗಿರೀಶ್ರವರು, ಬೆಂಗಳೂರು ನಗರದಿಂದ ಅಶೋಕ್ ಸೇನ್ ಗುಪ್ತಾ ಅವರು ಹಾಗೂ ನರಸಿಂಹಮೂರ್ತಿಯವರು, ಇವರಿಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ರಾಜ್ಯ ಮಟ್ಟದ ಉನ್ನತ ಶಿಕ್ಷಕರ ಪ್ರಶಸ್ತಿಯಲ್ಲಿ ಇವತ್ತು 20 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, 10 ಪ್ರೌಢಶಾಲಾ ಶಿಕ್ಷಕರಿಗೆ, ಒಬ್ಬರಿಗೆ ವಿಶೇಷ ಶಿಕ್ಷಕರಿಗೆ, ಒಬ್ಬರು ವಿಶೇಷ ಶಿಕ್ಷಕರಿಗೂ ಹಾಗೂ 10 ಪದವಿ ಪೂರ್ವ ಉಪನ್ಯಾಸಕರಿಗೆ ನೀಡಲಾಗುತ್ತಿದೆ. ಇಂದು ಪ್ರಶಸ್ತಿ ಪಡೆಯುವ ಎಲ್ಲ ಶಿಕ್ಷಕರು ಕೂಡ ಉಪನ್ಯಾಸಕರಿಗೂ ಶಾಲೆಗೂ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಶಸ್ತಿಯನ್ನು ಎಲ್ಲರೂ ಅರ್ಹತೆ ಇರ್ತಾರೆ, ಇಲ್ಲ ಅಂತಕ್ಕಂಥದ್ದಲ್ಲ. ನಿಮ್ಮ ಸೇವೆ ಇನ್ನೂ ಹೆಚ್ಚಾಗಿ ಈ ಅವಾರ್ಡ್ ಏನು ತಗೊಳ್ತಾ ಇದ್ದೀರಾ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲರೂ ನಮ್ಮ ಶಿಕ್ಷಕರು ನೀವು ಮಾಡಬೇಕು ಅಂತ ಹೇಳಿ ಆಸೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಬೇಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಶಾಲಾ ಶಿಕ್ಷಕರೇ ಉತ್ತಮ ಶಿಕ್ಷಕರು, ಗುಣಮಟ್ಟದ ಶಿಕ್ಷಣ ನೀಡುವುದೇ ಮುಖ್ಯ ಧ್ಯೇಯ ಎನ್ನುವ ಸೂಚ್ಯ ನುಡಿಗಳೊಂದಿಗೆ ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶುಭಾಶಯ ತಿಳಿಸಿದ ಮಾನ್ಯ ಶಿಕ್ಷಣ ಸಚಿವರಿಗೆ ಗೌರವದ ಚಪ್ಪಾಳೆಯ ಮುಖೇನ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಸುಮಾರು 1242 ಸಹ ಪ್ರಾಧ್ಯಾಪಕರ ನೇಮಕಾತಿಗೆ ಕ್ರಮವಹಿಸಿ ಅತಿಥಿ ಉಪನ್ಯಾಸಕರಿಗೆ ವೇತನ ಹೆಚ್ಚಳ ಮಾಡುವುದರೊಂದಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟದ ಶಿಕ್ಷಣವನ್ನು ಅನುಷ್ಠಾನಗೊಳಿಸುತ್ತಿರುವ ಮೂಲಕ
ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿರುವ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರಿಂದ ನಮ್ಮೆಲ್ಲರನ್ನು ಉದ್ದೇಶಿಸಿ ಕಾರ್ಯಕ್ರಮದ ಆಶಯ ನುಡಿಗಳು ಇದೀಗ. ನಮಸ್ಕಾರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯಿಂದ ಭಾರತ ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಚರಿಸ್ತಾ ಇರ್ತಕ್ಕಂಥ ಶಿಕ್ಷಕರ ದಿನಾಚರಣೆಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಈ ನಾಡಿನ ಶೋಷಿತ ವರ್ಗಗಳ ಸಮಸ್ತ ಕನ್ನಡಿಗರ ಆಶಾಕಿರಣ ಆಗಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಆತ್ಮೀಯ ಗೆಳೆಯರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಒಂದು ಸಭೆಯ ಅಧ್ಯಕ್ಷರು, ಶಿವಾಜಿನಗರ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರಿಜ್ವಾನ್ ಅಶ್ರಫ್ರವರೇ, ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಪುಟ್ಟಣ್ಣವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಗೋವಿಂದರಾಜ್ ಅವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಹರೀಶ್ ಅವರೇ, ಕೋನ್ ರೆಡ್ಡಿ ಅವರೇ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಸುಧಾಮ್ ದಾಸ್ ಅವರೇ, ರಾಮೋಜಿ ಗೌಡ್ರೆ, ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಹಿತೇಶ್ ಕುಮಾರ್ ಸಿಂಗ್ ಅವರೇ, ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಕರ್ ಅವರೇ, ವಿವಿಧ ಸಂಘಗಳ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಶಿಕ್ಷಣ ತಜ್ಞರೇ, ವಿವಿಧ ಇಲಾಖೆಗಳ ಎಲ್ಲ ಮುಖ್ಯಸ್ಥರೇ, ಹಾಗೂ ವಿಶೇಷವಾಗಿ ಪ್ರಶಸ್ತಿಗಳನ್ನು ಪಡೀಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರೇ, ಹಾಗೂ ನ್ಯಾಕ್ನ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರೇ, ಹಾಗೂ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತು ಸುಮಾರು ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆಗೆ ಇವತ್ತು ಆದೇಶವನ್ನು ಪಡೆಯಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸಮಸ್ತ ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಪ್ರಾಧ್ಯಾಪಕ ಬಂಧುಗಳಿಗೆ, ಎಲ್ಲರಿಗೂ, ಬೋಧಕರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಬಹುಶಃ ನಮ್ಮೆಲ್ಲರ ಜೀವನದಲ್ಲಿ ನಾವು ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥದ್ದು ನಮ್ಮ ತಂದೆ ತಾಯಿಗಳು, ಅದರ ನಂತರ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಶಿಕ್ಷಕರು. ನಮ್ಮನ್ನ ತಿದ್ದಿ ನಮಗೆ ಪಾಠವನ್ನು ಕಲಿಸಿ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ನಮ್ಮನ್ನು ಸತ್ಪ್ರಜೆಗಳಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಶಿಕ್ಷಕರು ಇವತ್ತು ಈ ಗೌರವಕ್ಕೆ ಇವತ್ತು ಏನು ಬದ್ಧರಾಗಿದ್ದಾರೆ, ಬಹುಶಃ ನಾವೆಲ್ಲರೂ ಇವತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರು ಯಾವ ರೀತಿ ದೇಶವನ್ನ ರಕ್ಷಣೆ ಮಾಡ್ತಾರೆ, ಈ ದೇಶವನ್ನ ಮತ್ತೊಂದು ರೀತಿಯಲ್ಲಿ ಕಟ್ಟತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ನಮ್ಮ ಶಿಕ್ಷಕರು ಒತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಒಂದು ಹೇಳಿಕೆ ಅನಿವಾರ್ಯ, ಸೋಲ್ಜರ್ ಪ್ರೊಟೆಕ್ಟ್ಸ್ ದ ನೇಷನ್ ಬಟ್ ಟೀಚರ್ ಬಿಲ್ಡ್ಸ್ ದ ನೇಷನ್. ಇದರಿಂದ ಇವತ್ತು ಇಂಥ ಮಹತ್ವ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಶಿಕ್ಷಕ ವರ್ಗದವರು ಇವತ್ತು ಒಂದು ವಿಶೇಷವಾದಂಥ ದಿನ. ಸರ್ವೇಪಲ್ಲಿ ರಾಧಾಕೃಷ್ಣರ
ಸಾವಿತ್ರಿಬಾಯಿ ಫುಲೆರವರು ಈ ದೇಶದಲ್ಲಿ ಈ ದೇಶ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಶೈಕ್ಷಣಿಕವಾಗಿ ಈ ದೇಶ ಪ್ರಗತಿಯನ್ನು ಹೊಂದಿದ್ರೆ ಮಾತ್ರ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿನಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹಾಕೊಂಡಿರ್ತಕ್ಕಂಥ ದಾರಿಯಲ್ಲಿ ಇವತ್ತು ನಾವೆಲ್ಲ ನಡೀತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಕಳೆದ 1 ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾನು ಕಳೆದ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಮಾತಾಡಿದಂಥ ವಿಚಾರಗಳು ನನಗೆ ಇವತ್ತು ನೆನಪಿದೆ. ಹೆಚ್ಚು ನಾವು ಕೌಶಲ್ಯಕ್ಕೆ ಒತ್ತು ಕೊಡ್ತೀವಿ ಅಂತಕ್ಕಂಥ ಮಾತು ಮೇಲೆ ಈಗಾಗಲೇ ನಾವು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಕಲಿಕೆ ಜೊತೆ ಕೌಶಲ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರಾಯಚೂರು, ದಾವಣಗೆರೆ, ತುಮಕೂರು ಮತ್ತು ಕಲಬುರಗಿ ವಿಶ್ವವಿದ್ಯಾಲಯಗಳಲ್ಲಿ 89 ಸರ್ಕಾರಿ ಕಾಲೇಜುಗಳ 29,000 ವಿದ್ಯಾರ್ಥಿಗಳಿಗೆ ಕಲಿಕೆ ಜೊತೆ ಕೌಶಲ್ಯದ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಪೂರೈಸತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಕರ್ನಾಟಕ ಜರ್ಮನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ KGTTI ಏನಿದೆ, ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಇವತ್ತು ಕಲಬುರಗಿ, ಬೆಂಗಳೂರು, ಬೆಳಗಾವಿ ಮತ್ತು ಮಂಗಳೂರು, ಹುಬ್ಬಳ್ಳಿ ಹಾಗೂ ಗೌರಿಬಿದನೂರಿನಲ್ಲಿರ್ತಕ್ಕಂಥ ಈ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತೊಂದು ವಿಶೇಷ ರೀತಿಯಲ್ಲಿ ಇವತ್ತು ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಸ್ಕೀಮ್ಸ್ ಅಂಡ್ ಪಾಲಿಸೀಸ್ ಅಂತಕ್ಕಂಥ ಕ್ರಿಸ್ಪ್ ಅಂತಕ್ಕಂಥ ಹಿರಿಯ ನಿವೃತ್ತ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ IAS ಅಧಿಕಾರಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯ ಮುಖಾಂತರ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಮುಖಾಂತರ ನಾವು ಇವತ್ತು ಈ ವರ್ಷ 4 ಹೊಸ ಡಿಗ್ರಿ ಪ್ರೋಗ್ರಾಮ್ಗಳನ್ನು ವಿಶೇಷವಾಗಿ ಏನು ಉದ್ಯೋಗ ಲಭಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಇವತ್ತು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅದನ್ನು AEDP ಅಂತಕ್ಕಂಥ ಹೆಸರಲ್ಲಿ ಕರಿತೀವಿ, ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್. ಈ ವರ್ಷ ಸುಮಾರು 45 ಕಾಲೇಜುಗಳಲ್ಲಿ ಆ ಹೊಸ ಡಿಗ್ರಿ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ನಮ್ಮ ಇಲಾಖೆಯಿಂದ. ಇವತ್ತು BCom ಲಾಜಿಸ್ಟಿಕ್ಸ್ ಅಂತಕ್ಕಂಥ ಒಂದರಲ್ಲಿ BCom ಇ-ಕಾಮರ್ಸ್ ಮತ್ತು BFSI ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಿಂಗ್ ಇನ್ಶೂರೆನ್ಸ್ ಇದು ಒಂದು ಕಾರ್ಯಕ್ರಮ ಮತ್ತು BCom ಇನ್ ರಿಟೇಲ್ ಆಪರೇಷನ್ಸ್. ಇವೆಲ್ಲ 4 ವಿಷಯಗಳಲ್ಲಿ ಸುಮಾರು 1400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ದಾಖಲಾಗಿದ್ದಾರೆ. 2 ವರ್ಷ ಅವರು ಥಿಯರಿಟಿಕಲ್ ನಾಲೆಜ್ ಪಡಿತಾರೆ. ಅಂತಿಮ ವರ್ಷದಲ್ಲಿ ಈಗ ಉದಾಹರಣೆಗೆ ರಿಟೇಲ್ ಸೆಕ್ಟರ್ ಅಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ನಾವು ಟಾಟಾ ಅವ್ರ ಜೊತೆ ಇವತ್ತು ನಾವು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ, ಇವತ್ತು ನಾವು ರಿಲಯನ್ಸ್ ಅವ್ರ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇವೆ. ಅಂತಿಮ ವರ್ಷದಲ್ಲಿ 1 ವರ್ಷ ಪೂರ್ತಿ ವಿದ್ಯಾರ್ಥಿಗಳು ಆ ಒಂದು ಕ್ರೋಮಾ ಔಟ್ಲೆಟ್ ಇರ್ಬೋದು, ರಿಲಯನ್ಸ್ ಔಟ್ಲೆಟ್ ಅಲ್ಲಿ ಇರ್ಬೋದು, ಅಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ಕೊಡ್ತಕ್ಕಂಥದ್ದಾಗ್ತದೆ. ನಂತರ ಪ್ರತಿ ತಿಂಗಳು ಅವರಿಗೆ ಕನಿಷ್ಠ 7,000ದಿಂದ 18,000-20,000ವರೆಗೂ ಅವರಿಗೆ ಸ್ಟೈಪೆಂಡ್ ಸಿಗ್ತಕ್ಕಂಥ ಒಂದು ಅವಕಾಶವನ್ನ ಮಾಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಈ ವರ್ಷದಿಂದ ಪ್ರಾರಂಭ ಮಾಡಿದೆ. ಇದು ನಂತರ ಅಲ್ಲೇ ಅವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದ್ದು ಬಹಳ ಹೆಚ್ಚಿರ್ತಕ್ಕಂಥದ್ದು. ಅದರಿಂದ ಇದನ್ನ ನೇರವಾಗಿ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಜೊತೆ ಆ ಒಂದು ಕಾಲೇಜುಗಳ ಮುಖಾಂತರ ಇವತ್ತು MOU ಸೈನ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡಿದೆ. ಇದರ ಜೊತೆಗೆ ನಾವು ಹಲವಾರು ಒಡಂಬಡಿಕೆಗಳನ್ನು ಮಾಡ್ಕೊಂಡಿದ್ದೇವೆ. ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೇಳ್ತಾ ಇರ್ತಕ್ಕಂಥ ವಿಷಯ. ಈಗಾಗಲೇ ಟೊಯೋಟಾ ಕಿರ್ಲೋಸ್ಕರ್ ಅವರ ಜೊತೆಯಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಮುಖಾಂತರ ನಮ್ಮ ರಾಮನಗರದಲ್ಲಿ ಮತ್ತು ಚನ್ನಪಟ್ಟಣ, ರಾಮನಗರದ ಇಂಜಿನಿಯರಿಂಗ್ ಕಾಲೇಜು ಮತ್ತು ಚನ್ನಪಟ್ಟಣದ ಪಾಲಿಟೆಕ್ನಿಕ್ ಕಾಲೇಜನ್ನು ಒಳಗೊಂಡಂತೆ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಒಡಂಬಡಿಕೆ ಆಗಿದೆ. ಅಲ್ಲಿ ನಮ್ಮ ಟೊಯೋಟಾ ಹೈಬ್ರಿಡ್ ಕಾರ್ನ ಒಂದು ಮಾಡೆಲ್ ಅಲ್ಲಿ ಇರ್ತದೆ. ಸಂಪೂರ್ಣವಾಗಿ ಅದರಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನ ಮತ್ತು ಎಲ್ಲ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಮತ್ತು ಇದರ ವಿಶೇಷತೆ ಏನಂದ್ರೆ ಬಿಡದಿಲಿರ್ತಕ್ಕಂಥ ಆ ಫ್ಯಾಕ್ಟರಿ ಒಳಗೆ ಮಕ್ಕಳು ಹೋಗಿ ಅದರ ಪರಿಚಯವನ್ನು, ಅದರ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇವತ್ತು ಅವಕಾಶವನ್ನು ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಈ ರೀತಿ ಇನ್ಫೋಸಿಸ್ನ ಜೊತೆಯಲ್ಲಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮ ಮತ್ತು ನಮ್ಮ ವಾಗ್ವಾನಿ ಫೌಂಡೇಶನ್ ಮುಖಾಂತರ ಹಲವಾರು ವಿಷಯಗಳ ಬಗ್ಗೆ, ಇಂಗ್ಲಿಷ್ ಇರ್ಬೋದು, ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಇವೆಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತು ನಾವು ಒಡಂಬಡಿಕೆ ಮುಖಾಂತರ ಈಗಾಗಲೇ ನಮ್ಮ ಶಿಕ್ಷಕರನ್ನ ತರಬೇತಿ ಕೊಡ್ತಕ್ಕಂಥದ್ದು, ನಂತರ ಮಕ್ಕಳಿಗೆ ಇದ್ರ ಬಗ್ಗೆ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ರಾಜ್ಯ ಸರ್ಕಾರದ
ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಆಯೋಗದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಇವತ್ತು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹಳ ಮಹತ್ತರವಾದಂತಹ ಮತ್ತೊಂದು ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರ್ತಕ್ಕಂಥ ಹಲವಾರು ತೊಡಕುಗಳು ಮತ್ತು ಅವೈಜ್ಞಾನಿಕವಾಗಿ ಅದನ್ನ ತರಾತುರಿಯಲ್ಲಿ ಹಿಂದಿನ ಸರ್ಕಾರ ಅನುಷ್ಠಾನ ಮಾಡಿತ್ತು. ಅದರ ವಿಚಾರದಲ್ಲಿ ನಮ್ಮ ಪಕ್ಷದ ನಿಲುವಾಗಿತ್ತು. ನಮ್ಮ ರಾಜ್ಯ ಶಿಕ್ಷಣ ನೀತಿಯನ್ನ ತರ್ತೀವಿ ಅಂತಕ್ಕಂಥದ್ದನ್ನ ಗೌರವಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಪ್ರೊಫೆಸರ್ ಸುಖದೇವ್ ತೋರೆಟ್ ಅವರ ಒಂದು ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಸಮಿತಿ ಇವತ್ತು ಪ್ರಾಥಮಿಕ ಹಂತದ ವರದಿ ಆಧರಿಸಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ನಾವು ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ಸಮಸ್ತ ಇವತ್ತು ಎಲ್ಲರೂ ಇದನ್ನ ಒಪ್ತಕ್ಕಂಥ ಕೆಲಸ ಆಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಇವತ್ತು ನಾವು ಅಂತಿಮ ವರದಿಯನ್ನ ತಂದು ಮುಂದಿನ ದಿನಗಳಲ್ಲಿ ಶಾಲಾ ಶಿಕ್ಷಣ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು, ಇದಕ್ಕೆ ಒಂದು ಹೊಸ ದಿಕ್ಕನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ನಮ್ಮ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸುಮಾರು 2021ನೇ ಇಸ್ವಿಯಿಂದ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ವಿಚಾರ ನಡೀತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಹಲವಾರು ಸಮಸ್ಯೆಗಳಲ್ಲಿ ಏನು ಆ ಒಂದು ನೇಮಕಾತಿ ಪ್ರಕ್ರಿಯೆ ಸಿಕ್ಕಾಕೊಂಡ್ರಿಂದ ನಮ್ಮ ಸರ್ಕಾರ ಬಂದ ನಂತರ ಬಹಳಷ್ಟು ತ್ವರಿತವಾಗಿ ಹಲವಾರು ನ್ಯಾಯಾಲಯಗಳಿರ್ತಕ್ಕಂಥ ಏನು ಸಮಸ್ಯೆಗಳನ್ನ ಪರಿಹರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೂ ಇವತ್ತು ಇನ್ನ ಆ ಸಮಸ್ಯೆಗಳು ಕೆಲವು ಹಾಗೆ ಉಳಿದಿದೆ. ಆದ್ರೆ ಬಹಳಷ್ಟು ಜನ ಇವತ್ತು 1242 ಜನ ವಿದ್ಯಾರ್ಥಿ ಸಹಾಯಕ ಪ್ರಾಧ್ಯಾಪಕರಲ್ಲಿ ಬಹಳ ಅವರಲ್ಲೇ ಒಂದು ಆತಂಕ ಒಂದು ಮೂಡಿತ್ತು. ಅಂತ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಲ್ಲ ನಾವು ಇದನ್ನ ಮುಂದುವರಿಸೋಣ ಅಂತಕ್ಕಂಥ ಸೂಚನೆ ಕೊಟ್ಟ ಮೇರೆಗೆ ಯಾವ ನ್ಯಾಯಾಲಯದಲ್ಲಿ ಇವತ್ತು ಏನು ಸಮಸ್ಯೆ ಇದೆ ಅದನ್ನು ಬಿಟ್ಟು ಉಳಿದಂತೆ ಇವತ್ತು 1001 ಸಹಾಯಕ ಪ್ರಾಧ್ಯಾಪಕರಿಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಗೆಜೆಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದಷ್ಟು ತ್ವರಿತವಾಗಿ ಅವರಿಗೆ ನೇಮಕಾತಿ ಪತ್ರಗಳನ್ನು ಕೊಟ್ಟು ಅವರಿಗೆ ಸ್ಥಳವನ್ನು ನಿಯುಕ್ತಿ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ. ಸುಮಾರು 440 ಏನು ನಮ್ಮ ಉನ್ನತ ಶಿಕ್ಷಣ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಕಾಲೇಜುಗಳ ಪ್ರಾಂಶುಪಾಲರ ಒಂದು ಹುದ್ದೆ ವಿಚಾರ ಸುಮಾರು 310 ಪ್ರಾಂಶುಪಾಲರ ಹುದ್ದೆ ಆಯ್ಕೆ ಪ್ರಕ್ರಿಯೆ ಕೂಡ ಈಗಾಗಲೇ ಒಂದು ಅಂತಿಮ ಘಟ್ಟವನ್ನು ತಲುಪಿದೆ. ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ. ಇವೆಲ್ಲವನ್ನು ಆದಷ್ಟು ತ್ವರಿತವನ್ನು ಮಾಡಿ ಬಹುಶಃ ನವೆಂಬರ್-ಡಿಸೆಂಬರ್ ಆ ಒಂದು ಸಂದರ್ಭದಲ್ಲಿ ಅವರಿಗೆ ನೇಮಕಾತಿಗಳು ಕೊಡ್ತಕ್ಕಂಥ ಆ ಒಂದು ಪ್ರಕ್ರಿಯೆ ಕೂಡ ಬಹಳ ತ್ವರಿತವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಅಧಿಕಾರಿಗಳು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಅದನ್ನು ಕೂಡ ಮುಂದುವರಿಸ್ತಾ ಇದ್ದೇವೆ. ಆ ವಿಚಾರದಲ್ಲೂ ಕೂಡ ಕೆಲವು ಸಮಸ್ಯೆಗಳು ಬಂತು. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ದೃಢವಾದಂತಹ ನಿರ್ಧಾರವನ್ನು ತಗೊಂಡಿಲ್ಲ. ಆ ಪ್ರಕ್ರಿಯೆಯನ್ನು ನಾವು ಮುಂದುವರಿಸೋಣ, ಕಾನೂನು ಸಲಹೆಯನ್ನು ಪಡೆದಂತಕ್ಕಂಥ ಸೂಚನೆ ಮೇರೆಗೆ ಇವತ್ತು ಆ ಪ್ರಕ್ರಿಯೆ ಕೂಡ ನಾವು ಮುಂದುವರಿಸ್ತಾ ಇದ್ದೇವೆ. ಇದೇ ರೀತಿ ಇವತ್ತು ಬಹಳ ವರ್ಷಗಳಿಂದ ಪದೋನ್ನತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಒಂದು ವ್ಯವಸ್ಥಿತವಾದಂತಹ ಒಂದು ಸಮಯ ಮತ್ತು ಯಾವ ರೀತಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಆರ್ಥಿಕ ಇಲಾಖೆಯಲ್ಲಿ ತನ್ನದೇ ಆದಂತಹ ಅಭಿಪ್ರಾಯಗಳಿತ್ತು. ನಾವು ಸರ್ಕಾರ ಬಂದ ಹೊಸದಲ್ಲಿ ವಿಧಾನ ಪರಿಷತ್ನಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಆರ್ಥಿಕ ಇಲಾಖೆಯವರ ಒಂದು ಸಹಕಾರದಿಂದ ಅದು ಕೂಡ ಸಮಸ್ಯೆ ಬಗೆಹರಿಸಿ ಈಗಾಗಲೇ 3500ಕ್ಕಿಂತ ಹೆಚ್ಚು ಜನ ಇವತ್ತು ಯಾರು ಬೋಧಕರಿದ್ದಾರೆ, ನಮ್ಮ ಸಹ ಪ್ರಾಧ್ಯಾಪಕರಿದ್ದಾರೆ, ಅವರಿಗೆಲ್ಲರಿಗೂ ಪದೋನ್ನತಿ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಅದಕ್ಕೆ ಸ್ಪಷ್ಟವಾದಂತಹ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೇವೆ. ವರ್ಷದಲ್ಲಿ 2 ಬಾರಿ ಈ ಪ್ರಕ್ರಿಯೆ ಆಗಬೇಕು, ಸಂಪೂರ್ಣವಾಗಿ ಪಾರದರ್ಶಕವಾಗಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಆಗಬೇಕು, ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗಬಾರದು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಇಲಾಖೆ ಇವತ್ತು ಕೈಗೊಂಡಿದೆ. ಈ ರೀತಿ ಹಲವಾರು ವಿಚಾರಗಳ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರು ನಮ್ಮ ಇಲಾಖೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಅವರ ಸಮಸ್ಯೆಗಳಿತ್ತು. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಿದ್ದಂಥ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ಆ ಸಂದರ್ಭದಲ್ಲಿ ಅವರ ಮಾತುಗಳನ್ನ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ನಮ್ಮದೇ ಸರ್ಕಾರ ಬಂದ
ಈಗ ನೇಮಕಾತಿ ವಿಚಾರದಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ನಮ್ಮ ಪಕ್ಷ ಅಧಿಕಾರಿ ಬರತಕ್ಕಂಥ ಮುಂಚೆ ತಮಗೆ ಗೊತ್ತಿದೆ ಏನು ನೇಮಕಾತಿಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ನಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ಯಾರಿವತ್ತು ಆರ್ಥಿಕವಾಗಿ ಸಬಲರಿಲ್ಲ, ಯಾರಿಗೆ ಇವತ್ತು ಖಾಸಗಿ ಒಂದು ಕಾಲೇಜುಗಳಲ್ಲಿ ಹಣ ಕೊಟ್ಟು ಕ್ಯಾಪಿಟೇಷನ್ ಫೀಸ್ ಕೊಟ್ಟು ಏನು ಸೇರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತವರೇ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳಿ ನಮ್ಮ ನೇಮಕಾತಿ ಪ್ರಕ್ರಿಯೆ ಕೂಡ ಅವರನ್ನ ಮಾಡೋಣ, ಹಂತವಾಗಿ ಮಾಡೋಣ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಪ್ರಕ್ರಿಯೆಯನ್ನು ಕೂಡ ನಾವು ಮುಂದುವರಿಸತಕ್ಕಂಥ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನ ಯಾವ ರೀತಿ ನಾವು ಮುಂದೆ ತುಂಬಿಸ್ತಕ್ಕಂಥ ಪ್ರಕ್ರಿಯೆ ಮಾಡಬೇಕಂತಕ್ಕಂಥದ್ದು ಈಗಾಗಲೇ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಆಗ್ತದೆ. ಆದಷ್ಟು ಬೇಗ ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತು ಕೊರೋನಾ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ಬಹಳಷ್ಟು ಏರ್ಪೇರಾಗಿತ್ತು, ಬಹಳಷ್ಟು ಗೊಂದಲಗಳಿಗೆ ಸಿಕ್ಕಾಕೊಂಡಿದ್ವಿ. ಕಳೆದ ವರ್ಷ ಇವನ್ನೆಲ್ಲವನ್ನು ಗಮನಿಸಿ ಈ ವರ್ಷ ಒಂದು ವೇಳಾಪಟ್ಟಿಯನ್ನ ಒಂದು ಸರಿದಾರಿ ತರತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ವಿ. ಈಗ ಮನೆಗೆ ಗೊತ್ತಿದೆ, ಸಿಇಟಿ ಪರೀಕ್ಷೆ ಎಲ್ಲ ಬೇಗ ಮಾಡಿದ್ವಿ ನಾವು. ಆದ್ರೆ ನೀಟ್ನ ಒಂದು ಗೊಂದಲದಿಂದ ಆ ಸಿಇಟಿ ನೇಮಕಾತಿ ಒಂದು ಅಲಾಟ್ಮೆಂಟ್ ಮತ್ತೊಂದು ತಡ ಆಯ್ತು. ಆದ್ರೆ ಒಂದು ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಅದನ್ನ ಒಂದು ಸ್ಟ್ರೀಮ್ಲೈನ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ಮುಂದಿನ ವರ್ಷದ ಶೈಕ್ಷಣಿಕ ವೇಳಾಪಟ್ಟಿ ಈಗಾಗಲೇ ತಯಾರು ಮಾಡಿಕೊಂಡು ಸದ್ಯದಲ್ಲೇ ಅದನ್ನ ಎಲ್ಲ ಆ ಕಾಲೇಜುಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ರೀತಿ ಹಲವಾರು ಮಹತ್ತರವಾದಂತಹ ಒಂದು ಬದಲಾವಣೆಗಳನ್ನ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಇವತ್ತು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಬಹಳಷ್ಟು ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಇವತ್ತು ಮತ್ತೊಂದು ವಿಚಾರ ಹೇಳಬೇಕಾದ್ರೆ, ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳು ಹಿಂದೆ 2015ರವರೆಗೂ ಅವಕಾಶವನ್ನ ಕೊಟ್ಟಿದ್ರು. ನಮಗೆ ಈಗ ನಮ್ಮ ಸರ್ಕಾರ ಈಗ ಮಹತ್ವವಾದಂತಹ ಒಂದು ತೀರ್ಮಾನ ಮಾಡಿ ಬಹಳಷ್ಟು ಜನ ವಿಧಾನ ಪರಿಷತ್ ಸದಸ್ಯರ ಬೇಡಿಕೆ ಇತ್ತು 2020ವರೆಗೂ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನ ತುಂಬತಕ್ಕಂಥದಕ್ಕೆ ಅವಕಾಶ ಕೊಡಬೇಕು ಅಂತ. ಅದಕ್ಕೂ ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಗಳು ಶಾಲಾ ಶಿಕ್ಷಣ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು, ಇವೆರಡರಲ್ಲೂ ಅನುದಾನಿತ ಕಾಲೇಜು ಮತ್ತು ಶಾಲೆಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನ ತುಂಬತಕ್ಕಂಥದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ಇರ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮತ್ತು ಬಹಳಷ್ಟು ಸಮಯದಿಂದ ನನ್ನ ಮಾತನ್ನ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಈ ಸಮಾರಂಭದ ರೂವಾರಿಗಳು ಇಬ್ಬರು ಯುವಕರು ಮತ್ತು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರೇ ಹಾಗೂ ಸುಧಾಕರ್ ಅವರೇ, ಶಾಸಕರುಗಳಾದಂಥ ಸನ್ಮಾನ್ಯ ಶ್ರೀ ಗೋವಿಂದರಾಜರವರೇ, BP ಹರೀಶ್ ಅವರೇ, ಕೋನ್ ರೆಡ್ಡಿ ಅವರೇ, ಯಾವ ಸಂಪತ್ತು ಇದ್ದಿರ್ಬೋದು ನಾವು ಕಳ್ಕೋಬಹುದು. ಆದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಶಿಕ್ಷಣ ಏನಿದೆಯಲ್ಲ, ಆ ಶಿಕ್ಷಣ ನಾವು ಎಂದಿಗೂ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಅದಕ್ಕೆ ಶಿಕ್ಷಕರೇ ಸಂಪತ್ತಿನ ಸೃಷ್ಟಿಕರ್ತರು ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಏನೇನು ವಿದ್ಯಮಾನಗಳು ನಡೀತಾ ಇದ್ದಾವೆ ಅದರಲ್ಲಿ ಶಿಕ್ಷಕರ ಪಾತ್ರ ಭಾಳ ಮುಖ್ಯವಾಗಿದೆ. ಯಾಕಂದರೆ ನಮ್ಮ ದೇಶ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ತಾರತಮ್ಯಗಳು, ಅಸಮಾನತೆಗಳು ಇದೆಲ್ಲರೂ ಹೋಗಬೇಕಾದ್ರೆ ಶಿಕ್ಷಕರು ಮಕ್ಕಳ ಮನಸ್ಸಿನಲ್ಲಿ ಮನುಷ್ಯತ್ವದ ಬೀಜವನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಯಾವ ಧರ್ಮ, ಯಾವ ಜಾತಿ, ಯಾವ ನಾವು ಹಿನ್ನೆಲೆಯಲ್ಲಿ ಬಂದಿದ್ದೇವೆ ಅದು ಮುಖ್ಯ ಅಲ್ಲ. ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ಮನುಷ್ಯರನ್ನು ಮನುಷ್ಯಾಗಿ ನೋಡ್ತಕ್ಕಂಥ ಪ್ರವೃತ್ತಿ ಮಕ್ಕಳಲ್ಲಿ ಬಂದರೆ ಮಾತ್ರ ಒಂದು ಸಮಾಜವನ್ನು ಕಟ್ಟಬಹುದು. ಅದ್ರ ಪರವಾಗಿ ತಾವು ಕೆಲಸ ಮಾಡಬೇಕಾಗುತ್ತೆ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಾನು ಸ್ಕೂಲ್ ಹೋದಾಗ ನನಗೆ ಇನ್ನೂ ಕೂಡ ಜ್ಞಾಪಕ ಇರ್ತಕ್ಕಂಥದ್ದು, ನನ್ನ ಪಕ್ಕದಲ್ಲಿ ಕೂತಿದ್ದವನು ಯಾವ ಜಾತಿ ಯಾವ ಧರ್ಮ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಕ್ಲೋಸ್ ಸ್ನೇಹಿತರು ಕೂಡ ಇವತ್ತು ಕೂಡ ಅವ್ರ ಜಾತಿ ಯಾವುದು ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ದೇಶದಲ್ಲಿ ರಾಜಕಾರಣಕ್ಕೋಸ್ಕರ ಯಾವ ಮಟ್ಟಕ್ಕೆ ನಾವು ಸಮಾಜವನ್ನು ಒಡೆದಿದ್ದೇವೆ ಅಂದರೆ, ನಾವು ಜಾತಿ ಧರ್ಮ ಬಿಟ್ಟು ಬೇರೆ ಯಾವುದು ಕೂಡ ಚಿಂತನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲ. ಅದನ್ನು ಎಲ್ಲಾದರೂ ಒಂದು ಕಡೆ ತಡೆ ಹಿಡಿಬೇಕಾದ್ರೆ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾದದ್ದು ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ.
ವಿಶೇಷವಾಗಿ ರಾಜಕಾರಣಿಗಳು ಕೆಲವರು ಘಂಟಾಘೋಷವಾಗಿ ಘೋಷಣೆ ಮಾಡಿದ್ದಾರೆ, ನಾವು ಬಂದಿರದೇ ಇತಿಹಾಸವನ್ನು ಬದಲಾವಣೆ ಮಾಡೋದಕ್ಕೆ ಅಂತ ಹೇಳ್ಕೊಂಡಿದ್ದಾರೆ. ಬಂದಿರದೇ ಇತಿಹಾಸ ಬದಲಾವಣೆ ಮಾಡೋದಕ್ಕೆ, ಇತಿಹಾಸವನ್ನು ತಿರುಚದೇ ಒಂದು ತಪ್ಪು. ಆದರೆ ಯಾವ ರೀತಿ ತಿರುಚ್ತಾ ಇದ್ದಾರೆ ಅಂದರೆ, ಸಮಾಜದಲ್ಲಿ ಕೋಮಿನ ನಡುವೆ ಸಂಘರ್ಷ ಉಂಟಾಗಬೇಕು, ಈ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸಬೇಕು. ಆ ರೀತಿಯಲ್ಲಿ ನಮ್ಮ ಯಾವ ಚರಿತ್ರೆ ಇದೆ, ನಮ್ಮ ದೇಶದ ಚರಿತ್ರೆ ಏನು, ವೈವಿಧ್ಯತೆಯಲ್ಲಿ ಏಕತೆ ಇರ್ತಕ್ಕಂಥದ್ದು ನಮ್ಮ ದೇಶದ ಚರಿತ್ರೆ. ಯಾವವರೆಗೂ ವೈವಿಧ್ಯತೆಯಲ್ಲಿ ಏಕತೆ ಇರ್ತಕ್ಕಂಥ ಚರಿತ್ರೆನ ಉಳಿಸ್ಕೋತೀವೋ ಈ ದೇಶ ಒಂದಾಗಿರುತ್ತೆ, ಈ ದೇಶ ಪ್ರಗತಿಶೀಲವಾಗಿರುತ್ತೆ. ಆದರೆ ಕೆಲವು ರಾಜಕಾರಣಿಗಳು, ಕೆಲವು ರಾಜಕೀಯ ಪಕ್ಷಗಳು, ಕೆಲವು ಸಂಘಟನೆಗಳು, ಅವ್ರ ಸಿದ್ಧಾಂತ ಯಾವ ರೀತಿ ಇದೆ ಅಂದರೆ, ಅವರ ರಾಜಕಾರಣಕ್ಕೋಸ್ಕರ ಸಮಾಜವನ್ನು ಒಳಿಬೇಕು. ಆ ಸಮಾಜ ಒಡೆಯುವ ಕೆಲಸಕ್ಕೆ ನಾವು ಈ ಇಡೀ ಚಿತ್ರಣವನ್ನು ಬದಲಿಸಬೇಕು, ಇತಿಹಾಸವನ್ನು ಬದಲಿಸಬೇಕು. ಪಠ್ಯಪುಸ್ತಕಗಳಲ್ಲಿ ಒಂದೊಂದು ಸರ್ಕಾರ ಬಂದರೆ ಒಂದೊಂದು ರೀತಿಯ ಇತಿಹಾಸ, ಒಂದೊಂದು ಸರ್ಕಾರ ಬಂದರೆ ಒಂದೊಂದು ರೀತಿಯ ಇತಿಹಾಸ. ನಾವು ಕಳೆದ ಬಾರಿ ನೋಡಿದ್ದೇವೆ ಯಾವ ರೀತಿ ನಮ್ಮ ಪಠ್ಯಪುಸ್ತಕ ಬದಲಾವಣೆ ಮಾಡಿದ್ರು, ಯಾವ ರೀತಿ ನಾರಾಯಣ ಗುರು ಬಗ್ಗೆ ಕೂಡ, ನಾರಾಯಣ ಗುರುವರು ಎಲ್ಲರಿಗೆ ಗೌರವದಿಂದ ನಾವು ನೋಡ್ತಕ್ಕಂಥ ನಮ್ಮ ಕರ್ತವ್ಯ. ನಾರಾಯಣ ಗುರು ಅವ್ರಿಗೆ ಅವ್ರ ಬಗ್ಗೆ ಏನು ಬರೆದಿದ್ರು, ನಮ್ಮ ರಾಷ್ಟ್ರಕವಿ ಕುವೆಂಪುರವ್ರ ಬಗ್ಗೆ ಏನು ಬರೆದಿದ್ರು, ಬೇರೆ ಬೇರೆ ನಾವು ಒಂದೊಂದಾಗಿ ಹೇಳ್ತಾ ಹೋದರೆ ನಿಮ್ಮ ಇತಿಹಾಸಕ್ಕೋಸ್ಕರ, ನಿಮ್ಮ ರಾಜಕಾರಣಕ್ಕೋಸ್ಕರ, ನಿಮ್ಮ ಸಿದ್ಧಾಂತ ನೀವು ಏನು ಸರಿ ಅಂತ ಅಂದ್ಕೊಂಡಿದ್ದೀರಿ ಅದಕ್ಕೋಸ್ಕರ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಒಡಕನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಆ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ನಾವು ಬೇರೆ ಅವರು ಬೇರೆ, ನಾವು ಯಾವುದು ಬೇರೆ ಜಾತಿ ಯಾವುದು ಬೇರೆ ಜಾತಿ ಅಂತ ಎಲ್ಲ ಭಾವನೆಗಳನ್ನು ಮೂಡಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಹಿಂದೆನೂ ನಡೆದಿದೆ. ಬಹುಶಃ ಕೆಲವು ಕಾಲ ನಮ್ಮ ಸರ್ಕಾರ ಬಂದ ನಂತರ ಇದನ್ನು ನಿಲ್ಲಿಸಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲೂ ಈ ದೇಶದಲ್ಲಿ ಬೇರೆ ಬೇರೆ ಹಲವಾರು ಕಡೆ ಇಂಥ ಕೆಲಸಗಳು ನಡೀತಾನೆ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನೀವು ಎದ್ದು ನಿಂತ್ಕೊಂಡು ಅದನ್ನು ಸರಿ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಜವಾಬ್ದಾರಿ ಯಾರಾದರೂ ಹೆಗಲ ಮೇಲೆ ಇದ್ರೆ ಆ ಹೊಣೆಗಾರಿಕೆ ಈ ದೇಶದ ಶಿಕ್ಷಕರ ಮೇಲೆ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ನಮಗೆ ಸಿಕ್ಕಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನ ಬಹುಶಃ ಅಮೂಲ್ಯವಾದಂಥ ಸಂವಿಧಾನ. ಇಡೀ ಪ್ರಪಂಚದಲ್ಲಿ ಈ ರೀತಿಯ ಸಂವಿಧಾನ, ಮನುಷ್ಯತ್ವದ ಮೇಲೆ ಸೃಷ್ಟಿಯಾಗಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನದ ತತ್ವ ಮೌಲ್ಯಗಳ ಬಗ್ಗೆ ನಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕಂತ ಜವಾಬ್ದಾರಿ ತಮ್ಮ ಮೇಲೆ ಇದೆ. ಆ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು, ಆ ಸಂವಿಧಾನವನ್ನು ಮುಂದೆ ಇಟ್ಕೊಂಡು, ಆ ಸಂವಿಧಾನದ ಮೌಲ್ಯಗಳು ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಬಂದರೆ ಈ ದೇಶವನ್ನು ಉಳಿಯುತ್ತೆ, ಈ ದೇಶ ಮುಂದೆ ಸಾಗುತ್ತೆ ಅಂತ ನಾನು ಬಹಳ ಒಂದು ಭರವಸೆಯಿಂದ ನಾನು ಇವತ್ತು ಹೇಳಕ್ಕೆ ಬಯಸ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಣ. ಈ ಮಕ್ಕಳಲ್ಲಿ ಬಹುಶಃ ಯಾರು ಮುಂದಿನ ಅಬ್ದುಲ್ ಕಲಾಂ ಆಗಿರ್ಬೋದು, ಯಾರು ಮುಂದಿನ ಸಿದ್ದರಾಮಯ್ಯನವರು ಆಗಿರ್ಬೋದು, ಯಾರು ಮುಂದಿನ ಸೈಂಟಿಸ್ಟು, ಯಾರು ಮುಂದಿನ ಈ ದೇಶ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವಗಳು ಯಾರಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ಸರಿಯಾದ ರೂಪದಲ್ಲಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವೆಲ್ಲರೂ ಆ ಜವಾಬ್ದಾರಿ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀರಿ ಅಂತ ಆಶೆ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುದಿನದ ಬಗ್ಗೆ ಉತ್ತಮ ನುಡಿಗಳನ್ನಾಡಿದ ಮಾನ್ಯ ಶಾಸಕರಿಗೆ ಚಪ್ಪಾಳೆಯ ಮೂಲಕ ಗೌರವದ ನಮನಗಳನ್ನು ಸಲ್ಲಿಸೋಣ. ಇದೀಗ ತಾನೇ ಶ್ರೀಯುತ ಅಲ್ಲಮ ಪ್ರಭು ಪಾಟೀಲ್ರು ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಅವರಿಗೆ ಈ ಸಮಾರಂಭಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಪನ ಮತ್ತು ಮಾನ್ಯತೆ ಮಂಡಳಿ ನ್ಯಾಕ್ ವತಿಯಿಂದ ಮಾನ್ಯತೆ ಪಡೆದ ಸರ್ಕಾರಿ ಕಾಲೇಜ್ ಶ್ರೀಮತಿ ನೂತನ ಪಿಡಿ ನೋಡಲ್ ಅಧಿಕಾರಿ, ಕಾಲೇಜು ಶಿಕ್ಷಕಿ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿರುವ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯೊಳಗಿರುವಂತಹ ಸರ್ಕಾರಿ ಪ್ರಥಮ ಕಾಲೇಜುಗಳಲ್ಲಿ 2023-24ನೇ ಸಾಲಿನಲ್ಲಿ 28 ಕಾಲೇಜುಗಳು ನ್ಯಾಕ್ ಮೌಲ್ಯಮಾಪನ ಮತ್ತು ಮರು ಮೌಲ್ಯಮಾಪನಕ್ಕೆ ಒಳಪಟ್ಟು ಉತ್ತಮ ಶ್ರೇಯಾಂಕಗಳನ್ನು ಪಡೆಯುವ ಮೂಲಕ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಹಿರಿಮೆಯನ್ನು ಹೆಚ್ಚಿಸಿದೆ. ಈ ಎಲ್ಲ 28 ಕಾಲೇಜುಗಳ ಪ್ರಾಂಶುಪಾಲರು
ಮಂಜಪ್ಪ ಸರ್. ಸರ್ ಇಲ್ಲ ಸರ್ 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 ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ನೋಡಿ ಸರ್ ಮೇಡಮ್ ಅಲ್ಲೇನಿಲ್ಲ. ಎಸ್ ಥ್ಯಾಂಕ್ ಯು ಬನ್ನಿ. ಸರ್ ಸರ್ ಆಯ್ತು ಬನ್ನಿ. ಮೇಡಮ್ 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 ಲಘು ಬನ್ನಿ. ಮೇಡಮ್ 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 ಆ ಕಡೆ ಬಂದ್ಬಿಡಿ, ಈ ಕಡೆ ಬನ್ನಿ. ಮೇಡಮ್ ಮೇಡಮ್ ನೋಡಿ ಸರ್ 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 ನೀವೇನು ಸರ್ ರೀ ಎಸ್ ಥ್ಯಾಂಕ್ ಯು. ಇಲ್ಲ ಮೇಡಮ್ ಮೇಡಮ್ ಅಲ್ಲೇ ಅಲ್ಲೇ ಮೇಡಮ್ ಈ ಕಡೆ ಬರ್ರಿ. ಮುಂದಿನ
ಇಲ್ಲ ಇಲ್ಲಿ ನೋಡಿ ಸರ್ ನೋಡಿ ಥ್ಯಾಂಕ್ ಯು ಬನ್ನಿ ಸರ್ 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 ನೋಡಿ ಸೇಮ್ ಸರ್ ಸರ್ ಸೇಮ್ ಸರ್ ಮೊಬೈಲ್ ತೆಗಿದ್ಯಾ ಕೆಲಸ ಮಾಡೋದು ಸ್ಟೇಜ್ ಮೇಲೆ ಲಾಸ್ಟ್ ಕೆಲ್ಸ ಮೇಡಮ್ ಅವ್ರು ಹೋಗಲ್ಲ ಮನೆಯಲ್ಲಿ ಒಂದು ಫೋಟೋ ಹೊಡ್ಕೊಂಡು
ಹಾರ ಕೊಟ್ಟಿಲ್ಲ ನೋಡಿ, ಹಾರ ಕೊಟ್ಟಿಲ್ಲ. ಹಾರನೇ ಹಾಕಿಲ್ಲ, ಹಾರ ಹಾಕಿ ಇಲ್ಲಿ ಸರ್ಟಿಫಿಕೇಟ್ ನಿಂದು ಅದು ಪಕ್ಕ ಇಟ್ಕೊಳ್ಳಿ. ಎಸ್ ಸರ್ ಈ ಕಡೆ ಇಲ್ಲಿ ಮೇಡಮ್ ಸರ್ 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 ಈ ಕಡೆ ನೋಡಿ. ಅಮ್ಮ ಈ ಕಡೆ ಅಮ್ಮ ಈ ಕಡೆ ಅಮ್ಮ ಈ ಕಡೆ ಅಮ್ಮ ಈ ಕಡೆ ನೋಡಿ ಈ ಕಡೆ ಸರ್ ಬರ್ರಿ ಸರ್
ಉನ್ನತ ಶಿಕ್ಷಣ ಇಲಾಖೆಯ ಸಚಿವರು, ಆತ್ಮೀಯರು ಆದಂಥ ಶ್ರೀ ಸಿ ಸುಧಾಕರ್ ಅವರ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರುಗಳೇ, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರು, ಮೊದಲಿಗೆ ಈ ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನೇ ಸೆಪ್ಟೆಂಬರ್ 5ನೇ ತಾರೀಕು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಶಿಕ್ಷಕ ಪ್ರಾಧ್ಯಾಪಕ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅವರ ಸ್ಮರಣೆಗೋಸ್ಕರ, ಅವರ ನೆನಪು ಮಾಡಿಕೊಳ್ಳಲಿಕ್ಕೋಸ್ಕರ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರನ್ನು ಸ್ಮರಿಸ್ಕೊಳ್ತಾ, ಈ ಸಂದರ್ಭದಲ್ಲಿ ಸಾವಿತ್ರಿ ಫುಲೆ ಈ ದೇಶದಲ್ಲಿ ಮೊದಲನೇ ಮಹಿಳಾ ಶಿಕ್ಷಕಿ, ಅವರನ್ನು ಕೂಡ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹಳ ಜನ ಪುರುಷರು ಮತ್ತು ಮಹಿಳೆಯರು ಶಿಕ್ಷಕರಾಗ್ತಾ ಇದ್ದಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ದೇಶದ 2ನೇ ರಾಷ್ಟ್ರಾಧ್ಯಕ್ಷರಾಗಿದ್ದರು. ಜೊತೆಗೆ
ಅವರು ಮೊದಲು ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು ನಮ್ಮ ಮೈಸೂರಿನ ಮಹಾರಾಜಾಸ್ ಕಾಲೇಜಿನಲ್ಲಿ ಫಿಲಾಸಫಿ ಪ್ರೊಫೆಸರ್. ಅವರು ಶ್ರೇಷ್ಠ ಶಿಕ್ಷಕರು ಅನ್ನೋದಕ್ಕೆ ನಿದರ್ಶನ, ಅವರು ಮೈಸೂರಿನಿಂದ ವರ್ಗಾವಣೆ ಆದಾಗ ಅವರ ಶಿಷ್ಯಂದಿರು ಅವರ ಮೆರವಣಿಗೆ ಮಾಡ್ತಾ ಇದ್ದಂಥ ಗಾಡಿಯನ್ನ ಸ್ವತಃ ಶಿಷ್ಯಂದಿರೇ ಎಳ್ಕೊಂಡು ಹೋಗ್ತಾರೆ. ಅದು ನೆನ್ಕೊಂಡ್ರೆ ಅವರು ಎಂತಹ ಶಿಕ್ಷಕರಾಗಿದ್ದರು, ಎಷ್ಟರ ಮಟ್ಟಿಗೆ ಶಿಕ್ಷಕರ ಮೇಲೆ ಆಮೇಲೆ ಶಿಷ್ಯರ ಮೇಲೆ ಪ್ರಭಾವವನ್ನು ಬೀರಿದ್ರು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ರಾಧಾಕೃಷ್ಣನವರ ಜನ್ಮದಿನವನ್ನು ಆಚರಣೆ ಮಾಡುವಾಗ ಅವರಿಗೆ ಗೌರವ ಸಲ್ಲಿಸಲು ಅಂತಂದ್ರೆ ಅವರು ಹೇಗೆ ಒಬ್ಬ ಶ್ರೇಷ್ಠ ಪ್ರೊಫೆಸರ್ ಆಗಿದ್ರು, ಶಿಕ್ಷಕರಾಗಿದ್ರು, ಅದೇ ರೀತಿ ನಾವೆಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ರಾಧಾಕೃಷ್ಣನವರಿಗೆ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆದರೆ ಬೇರೆಯವ್ರಿಗೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥವರು, ಉತ್ತಮವಾಗಿ ಕೆಲಸ ಮಾಡಿದಂಥವರು ಅವರೆಲ್ಲರೂ ಕೂಡ ಶಿಕ್ಷಣ ಇಲಾಖೆ ಗೌರವಿಸಿದೆ. ಪ್ರತಿ ವರ್ಷ ಉತ್ತಮ ಶಿಕ್ಷಕರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ನಾನು ಇವತ್ತು ಯಾರ್ಯಾರು ಅತ್ಯುತ್ತಮ ಶಿಕ್ಷಕರಾಗಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರಿಗೆ ಆಯುಷ್ಸು ಆರೋಗ್ಯ, ಅವರ ಕುಟುಂಬ ವರ್ಗದವರಿಗೆ ಆಯುಷ್ಸು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಶಿಕ್ಷಕರು, ರೈತರು ಮತ್ತು ಸೈನಿಕರು, ನಾವು ಈ ಮೂರು ವರ್ಗದ ಜನರನ್ನ ಬಹಳ ಹೆಚ್ಚಾಗಿ ಗೌರವಿಸ್ತೀವಿ. ಶಿಕ್ಷಕರನ್ನ, ರೈತರನ್ನ, ಸೈನಿಕರನ್ನ. ಯಾಕಂದ್ರೆ ಅವರು ದೇಶ ಕಾಯೋರು, ರೈತರು ಆಹಾರ ಉತ್ಪಾದನೆ ಮಾಡೋರು, ಅನ್ನ ಕೊಡ್ತಕ್ಕಂಥ ಅನ್ನದಾತರು. ಶಿಕ್ಷಕರು ಇಡೀ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ಉತ್ತಮ ಶಿಕ್ಷಕರಾದರೆ ದೇಶದ ಭವಿಷ್ಯನೂ ಕೂಡ ಉಜ್ವಲ ಆಗ್ತದೆ. ದೇಶದ ಅಭಿವೃದ್ಧಿ ಮತ್ತು ವ್ಯಕ್ತಿತ್ವ ರೂಪಿಸ್ತಕ್ಕಂಥವರು ಶಿಕ್ಷಕರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬರೀ ಶಿಕ್ಷಕರು ಪಠ್ಯ ಪುಸ್ತಕಗಳಲ್ಲಿ ಇರ್ತಕ್ಕಂಥ ಪಾಠ ಹೇಳ್ಕೊಡ್ತಕ್ಕಂಥದ್ದಲ್ಲ.
ಇಡೀ ಬದುಕಿನ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು. ಜೀವನದ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು. ಆಗ ಮಾತ್ರ ಶಿಕ್ಷಕ ವೃತ್ತಿಗೆ ಗೌರವ ಬರ್ತದೆ. ಯಾಕಂದ್ರೆ ಶಿಕ್ಷಕರ ಇದೆಯಲ್ಲ, ಅದು ಕೇವಲ ವೃತ್ತಿ ಅಲ್ಲ, ಅದು ಒಂದು ಸಾಮಾಜಿಕ ಜವಾಬ್ದಾರಿ. ಮೂಲಭೂತವಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಶಿಕ್ಷಣ ಕ್ಷೇತ್ರವನ್ನ ನಾವೇ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಂದು, ಇನ್ನೊಂದು ಬೈ ಚಾನ್ಸ್ ಶಿಕ್ಷಕರಾಗ್ತಕ್ಕಂಥದ್ದು ಇನ್ನೊಂದು. ಬೈ ಚಾಯ್ಸ್, ಬೈ ಚಾನ್ಸ್. ಬೈ ಚಾಯ್ಸ್, ಬೈ ಚಾನ್ಸ್. ನೀವೆಲ್ಲರೂ ಕೂಡ ಬೈ ಚಾಯ್ಸ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಷ್ಟು ಜನ ಚಾಯ್ಸ್ನಲ್ಲಿದ್ದೀರೋ, ಎಷ್ಟು ಜನ ಚಾನ್ಸ್ನಲ್ಲಿದ್ದೀರೋ ಗೊತ್ತಿಲ್ಲ. ಆದರೆ ಎಲ್ಲ ಶಿಕ್ಷಕರನ್ನು ಕೂಡ ಬೈ ಚಾಯ್ಸ್ ಆಗಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ರಿಂದ ನೀವು ಶಿಕ್ಷಕ ವೃತ್ತಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ನಾವು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಶಿಷ್ಯಂದ್ರಿದ್ದಾರಲ್ಲ, ವಿದ್ಯಾರ್ಥಿನಿಯರು, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಲ್ಲಿ ಓದ್ತಕ್ಕಂಥದ್ದು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಾಡ್ತಕ್ಕಂಥದ್ದು. ಉಪಾಧ್ಯಾಯರು ಯಾವ ರೀತಿ ಅವರ ನಡೆ ನುಡಿಗಳಿರ್ತವೆ, ಅದೇ ರೀತಿ ನಡೆ ನುಡಿಗಳನ್ನು ಕಲ್ತ್ಕೊಳ್ತಕ್ಕಂಥ ಪರಿಪಾಠವನ್ನು ಮಾಡುತ್ತಾರೆ. ಅದಕ್ಕೋಸ್ಕರ ಎಚ್ಚರವಾಗಿರ್ಬೇಕು ಅಲ್ವಾ? ಹೌದಲ್ಲ? ನೀವೇನು ಮಾಡ್ತೀರಿ, ನಿಮ್ಮ ನಡೆ ನುಡಿಗಳು ಸಂಸ್ಕಾರ ಯಾವ ರೀತಿ ಇರ್ತದೆ, ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಕಲೀಲಿಕ್ಕೆ ಅಥವಾ ಕಲಿತು ಅದೇ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಲ್ವಾ? ನೀವು ನಿಮ್ಮ ಶಿಕ್ಷಕ ವೃತ್ತಿ ಹೇಗಿರ್ಬೇಕಪ್ಪ ಅಂತಂದ್ರೆ, ನಿಮ್ಮ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥ ರೀತಿಯಲ್ಲಿ ತಯಾರು ಮಾಡಬೇಕು. ಸ್ವತಂತ್ರವಾಗಿ ಚಿಂತನೆ ಮಾಡಬೇಕು. ನಾನು ವಿದ್ಯೆ ಕಲಿತಿದ್ದೀನಿ. ನನ್ನ ವಿದ್ಯೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬರಬೇಕು. ಸಮಾಜದ ಸಮಸ್ಯೆಗಳಿಗೆ, ಈಗ ನಮ್ಮದು ಸಮಾಜ ಹೇಳಿ ಕೇಳಿ ಮೊದಲಿಂದ ಕೂಡ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ. ನಾವು ವಿದ್ಯಾರ್ಥಿಗಳಾದವರು ಜಾತ್ಯತೀತರಾಗಿ ಇರಬೇಕೇ ಹೊರತು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ಇದು ಒಂದು. ಎರಡನೇದು, ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ತರ್ಕಬದ್ಧವಾಗಿ ಬದುಕನ್ನು ಅರ್ಥ ಮಾಡ್ಕೋಬೇಕು, ಸಮಾಜವನ್ನು ಅರ್ಥ ಮಾಡ್ಕೋಬೇಕು,
ಮತ್ತೆ ನಮ್ಮ ಜೀವನ ವೈಚಾರಿಕತೆಯಿಂದ ಕೂಡಿರಬೇಕು. ಅಂಥ ವಿದ್ಯಾರ್ಥಿಗಳನ್ನ, ಶಿಷ್ಯರನ್ನ ತಯಾರು ಮಾಡ್ತಕ್ಕಂಥದ್ದು ಎಲ್ಲ ಶಿಕ್ಷಕರ ಜವಾಬ್ದಾರಿ. ಇದನ್ನೇ ಸಾಮಾಜಿಕ ಜವಾಬ್ದಾರಿ ಅಂತ ಅಲ್ವಾ? ಇವತ್ತು ವಿದ್ಯಾವಂತರು ಕೂಡ, ಅದು ವಿಜ್ಞಾನ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು, ಜಾತಿ ಮಾಡೋದು, ಮೂಢನಂಬಿಕೆಗಳನ್ನು ನಂಬ್ಕೊಳ್ಳೋದು, ಮೂಢನಂಬಿಕೆಗಳನ್ನು ಪಾಲನೆ ಮಾಡೋದು, ಅದಾಗೋದ್ರಿಂದ ಅವ್ರಿಗೆ ವೈಚಾರಿಕತೆಯೂ ಇಲ್ಲ, ವೈಜ್ಞಾನಿಕ ಮನೋಭಾವನೂ ಇಲ್ಲ ಅಂತ ವಿದ್ಯಾರ್ಥಿಗಳನ್ನ ನಾವು ನೋಡ್ಬೇಕು ಅಲ್ವಾ? ಮತ್ತೆ ಇದನ್ನು ತಯಾರು ಮಾಡೋರು ಯಾರು? ಇಂಥ ವೈಚಾರಿಕತೆ, ವೈಜ್ಞಾನಿಕತೆ ವಿದ್ಯಾರ್ಥಿಗಳಲ್ಲಿ ಬಿತ್ತವ್ರು ಯಾರು? ತಯಾರು ಮಾಡೋರು ನೀವೇ ಅಲ್ವಾ? ಈಗ ಒಬ್ಬ ರಾಷ್ಟ್ರಾಧ್ಯಕ್ಷರಾದರೆ ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದರೆ ಬಹುಶಃ ನಿಮಗೆ ಖುಷಿ ಆಗಷ್ಟು ನೀವು ತಯಾರು ಮಾಡಿದಂಥ ವಿದ್ಯಾರ್ಥಿಗಳು ರಾಷ್ಟ್ರಪತಿ ಆದರೆ, ಪ್ರಧಾನಮಂತ್ರಿ ಆದರೆ, ಮುಖ್ಯಮಂತ್ರಿ ಆದರೆ ಅದಕ್ಕಿಂತ ಸಂತೋಷ ಇನ್ನೊಂದು ಇರ್ತದೆ ನಿಮಗೆ? ಅಥವಾ ಒಬ್ಬ ಗೌರವಾನ್ವಿತ ವ್ಯಕ್ತಿ ಆದರೆ, ಏನು ರಾಷ್ಟ್ರಪತಿನೇ ಆಗಬೇಕು, ಮುಖ್ಯಮಂತ್ರಿನೇ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ಏನಿಲ್ಲ. ನಾವು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಹಿಂದಿನ ಕಾಲದಲ್ಲಿ ಗುರಿ ಇತ್ತು, ಗುರು ಇದ್ದ. ಈಗ ಹೇಳಕ್ ಹೋಗಲ್ಲ ನಾನು. ಗುರಿ ಇದೆ, ಗುರು ಇಲ್ಲ. ಒಂದು ದೇಶಭಕ್ತರ ದಂಡೇ ಇತ್ತು ಆಗ. ಕುವೆಂಪು ಹೇಳಿರೋದು, ನಾನು ಹೇಳಿರೋದಲ್ಲ. ಈಗ ಗುರು ಇಲ್ಲ, ಗುರಿನೂ ಇಲ್ಲ. ಏನಂತ ಎಂತ ಹಿಂಡಿದೆ? ಹೇಳ್ಬೇಕು ನಾನೇ? ಬೇಡ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ಕೆಲಸ ಆಗಬಾರದು. ಅದು ಒಂದು ಕಾಲ ಇತ್ತು, ಎಲ್ಲರಿಗೂ ಶಿಕ್ಷಣ ಸಿಕ್ಕಿರಲಿಲ್ಲ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಬಹುಸಂಖ್ಯಾತರಲ್ಲಿದ್ದರು. ಈಗ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆಯಲ್ಲ. ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಶಿಕ್ಷಣ, ಕಡ್ಡಾಯವಾಗಿ ಶಿಕ್ಷಣ ಕೊಡ್ತಕ್ಕಂಥದ್ದು. ಇಟ್ಸ್ ಎ ಫಂಡಮೆಂಟಲ್ ರೈಟ್ ನವಡೇಸ್. ರೈಟ್ ಟು ಎಜುಕೇಶನ್ ಅಂತಕ್ಕಂಥದ್ದು ಇಟ್ಸ್ ಎ ಫಂಡಮೆಂಟಲ್ ರೈಟ್. ಬರೀ ರೈಟ್ ಟು ಎಜುಕೇಶನ್ ಇದ್ರಾಗಲ್ಲ, ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ. ಅದಾದಾಗ ಮಾತ್ರ ಶಿಕ್ಷಣ ಪಡೆದದಕ್ಕೆ ಸಾರ್ಥಕ ಆಗ್ತದೆ. ಅಂತ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವರು ನೀವೆಲ್ಲರೂ ಕೂಡ ರೂವಾರಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಿ ಆ ಕೆಲಸ ಮಾಡೋಣ. ಈಗ ನೋಡಿ, ಸಂವಿಧಾನದಲ್ಲಿ ಇಷ್ಟು ವರ್ಷ ಆಯಿತು ಸಂವಿಧಾನ ಬಂದು, ಜಾರಿ ಬಂದು 1950 26ನೇ ತಾರೀಕು, ಜನವರಿ 26ನೇ ತಾರೀಕು. ಎಷ್ಟು ವರ್ಷ ಆಯ್ತು ಈಗ ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು? 74-75 ವರ್ಷ ಆಯ್ತು. ಇನ್ನೂ ಎಲ್ಲರಿಗೂ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ.
ಇನ್ನೂ 76-75% ಮಾತ್ರ ಶಿಕ್ಷಣ ಸಿಕ್ಕಿರ್ತಕ್ಕಂಥ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಶಿಕ್ಷಣ ಸಿಗ್ತಕ್ಕಂಥದ್ದು ಆಗಲೇಬೇಕು. ಮತ್ತೆ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದು ಆಗಬೇಕು. ಹಾಗೆ ಮಾತ್ರ ಒಂದು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯತ್ವ ನಾವು ಮನುಷ್ಯರು ನಾವು ಮನುಷ್ಯರು ಅದು ಕೂಡ ಇದೆ ಅಲ್ವಾ? ನಾವು ಮನುಷ್ಯರು, ಸಂವಿಧಾನ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ, ನಾವು ಮನುಷ್ಯರು ಅಂತಕ್ಕಂಥದ್ದು ಇದೆ. ಅದು ಆಗ್ಬೇಕಲ್ವಾ? 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಕಂದಾಚಾರ, ಗೊಡ್ಡು ಸಂಪ್ರದಾಯಗಳನ್ನ, ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿ ಎಷ್ಟು 850 ವರ್ಷಗಳ ಹಿಂದೆ. ಇವತ್ತಿನ ಆಧುನಿಕ ಕಾಲದಲ್ಲೂ ಕೂಡ ನಾವು ಮೌಢ್ಯಗಳನ್ನ, ಕಂದಾಚಾರಗಳನ್ನ ಅನುಸರಿಸ್ತೀವಿ ಅಂತಂದ್ರೆ, ಪಾಲನೆ ಮಾಡ್ತೀವಿ ಅಂತಂದ್ರೆ ನಮಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ತೀರ್ಮಾನಕ್ಕೆ ಬರಬೇಕು. ಅಲ್ವಾ? 850 ವರ್ಷಗಳಿಂದ ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡೋದು. ಈಗಲೂ ನಾವೇನ್ ಮಾಡ್ತೀವಿ? ಯಾಕಪ್ಪ ನಿನಗೆ ವಿದ್ಯೆ ಇಲ್ಲ, ನಿನಗೆ ಯಾಕೆ ಊಟ ಇಲ್ಲ, ನಿನಗೆ ಯಾಕೆ ಬಟ್ಟೆ ಇಲ್ಲ? ನಮ್ಮ ಮನೆ ಬರ ಸ್ವಾಮಿ, ಏನ್ ಮಾಡೋದು? ಮನೆ ಬರ ಸ್ವಾಮಿ ಏನ್ ಮಾಡೋದು? ಇದು ಶಿಕ್ಷಣನ? ಇದು ಕರ್ಮ ಸಿದ್ಧಾಂತ ಅಲ್ವಾ? ಅದಕ್ಕೆ ನಾವು ವೈಚಾರಿಕತೆಯನ್ನು ಬೆಳೆಸಿಕೊಳ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ. ವೈಚಾರಿಕ ಮನೋಭಾವ, ಶಿಕ್ಷಣ ಮನೋಭಾವ ಅಲ್ಲ, ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ ಮತ್ತು ಉತ್ತಮವಾದಂಥ ವ್ಯಕ್ತಿತ್ವ ರೂಪಿಸ್ತಕ್ಕಂಥದ್ದು. ಮತ್ತೆ ನಾವು ಕಲ್ತಕ್ಕಂಥ ವಿದ್ಯೆ ಇದೆಯಲ್ಲ, ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವಿದ್ಯೆ. ಆ ಥರ ಶಿಕ್ಷಕರು ಯೋಚನೆ ಮಾಡಲಿ ಈ ಸಂದರ್ಭದಲ್ಲಿ ಅಂತೇಳಿ ಹಾರೈಸಿ, ರಾಧಾಕೃಷ್ಣನವರ ಜನ್ಮದಿನ, ಅವರ ಆತ್ಮಕ್ಕೆ ಚಿರಶಾಂತಿ. ನಾವು ಯಾವಾಗಲೂ ಕೂಡ ರಾಧಾಕೃಷ್ಣನವ್ರನ್ನ ಆದರ್ಶ ಪುರುಷರಾಗಿ ಇಟ್ಕೊಂಡಿರ್ತೀವಿ. ಉತ್ತಮ ಶಿಕ್ಷಕರು ಅನ್ನೋ ಆದರ್ಶ ಇರ್ತೀವಿ. ಸಾವಿತ್ರಿ ಫುಲೆಯನ್ನು ನಾವು ಗೌರವಿಸ್ತೀವಿ. ಅದೇ ಅವರು ಹಾಕೊಟ್ಟಂಥ ಹಾದಿನಲ್ಲಿ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಅವರಿಗೆ ಗೌರವವನ್ನು ಸಲ್ಲಿಸಿದಾಗ್ತದೆ. ಆ ಕೆಲಸ ಮಾಡಬೇಕು. ಮತ್ತು ನಿನ್ನೆ ಶಿಕ್ಷಕರ ಸಂಘ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವರು ಕೆಲವು ಸಮಸ್ಯೆಗಳನ್ನು ಹೇಳಿದ್ದಾರೆ. ಉದಾಹರಣೆಯ ಚಂದ್ರಶೇಖರ ಸೆಕ್ರೆಟರಿ ಅವರು ನಿನ್ನೆ ತಾನೇ ಭೇಟಿಯಾಗಿದೆ. ಅದೆಲ್ಲ ಬಂದಿಲ್ಲ. ಅವರು ಯಾರು ನಿಮ್ಮ ಅಧ್ಯಕ್ಷರು ಮಂಡ್ಯದಲ್ಲಿ ಇದ್ದಾರ? ಇದು ರಾಜ್ಯ ಮಟ್ಟದ್ದು, ಅವ್ರು ರಾಜ್ಯ ಮಟ್ಟದ ಅಧ್ಯಕ್ಷರು. ಅವ್ರ ಜೊತೆ ಚರ್ಚೆ ಮಾಡಿದರೆ ಅವ್ರ ಸಮಸ್ಯೆಗಳು ಅರಿವಾಗಿದೆ ಸರ್ಕಾರಕ್ಕೆ. ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಗೋದಾ?
ಪದವೀಧರ ಶಿಕ್ಷಕರು ಸಮಸ್ಯೆ ಇದೆಯಲ್ಲ, ಅದೇನೋ ಅವರು ಹೇಳಿದ್ದಾರೆ 2000 ದಿನಗಳಿಗಿಂತ ಅದು ರೆಟ್ರಾಸ್ಪೆಕ್ಟಿವ್ ಆಗಬಾರ್ದು ಅಂತ ನಾನು ಬಹಳ ಸಾವಧಾನದಿಂದ ಕೇಳಿದ್ದೀನಿ. ಶಿಕ್ಷಣ ಸಚಿವರು ಸಾವಧಾನದಿಂದ ಕೇಳಿದ್ದಾರೆ. ಅವ್ರ ಸಮಸ್ಯೆಗಳು ಅರ್ಥ ಆಗಿದ್ದಾವೆ. ಅದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಶಿಕ್ಷಕರು ವೃಂದದವರಿಗೆ, ಯಾಕಂದರೆ ನನಗೆ ಶಿಕ್ಷಕರು ಕಂಡ್ರೆ ಭಾಳ ಅಪಾರವಾದಂಥ ಗೌರವ ಇದೆ. ನಾನು ಇವತ್ತು ನನಗೆ ಶಾಲೆ ಸೇರಿಸೋರಲ್ಲ 5ನೇ ತರಗತಿಗೆ SM ರಾಜಪ್ಪ ಅಂತ, ಅವ್ರಿಗೆ ಇನ್ನೂ ನೆನಪಿಲ್ಲ. ಆ ರಾಜಪ್ಪ ಮೇಷ್ಟ್ರು ಏನು ಮಾಡ್ತಿದ್ರು ಅಂತಂದರೆ, ನಮ್ಮ ಊರಿಗೆ ಬಂದರು ಹೆಡ್ ಮಾಸ್ಟರ್. ನಾನು ಶಾಲೆಗೆ ಸೇರಿದಿಲ್ಲ, 1ರಿಂದ 4ನೇ ತರಗತಿವರೆಗೂ ಓದೇ ಇಲ್ಲ ನಾನು. ಆದರೆ ಮಕ್ಕಳು ಕುಣಿತ ಕಲಿಯುವಾಗ ಎಲ್ಲ ಕಲ್ತ್ಕೊಂಡಿದ್ದೆ. ಕನ್ನಡ ಬರೆಯೋದು, ಓದೋದು, ಲೆಕ್ಕ ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಎಲ್ಲ ಕಲ್ತ್ಕೊಂಡಿದ್ದೆ. ಅದಕ್ಕೆ ನನಗೆ ಮನೆಗೆ ಹೋಗೋರು ಪಾಪ ಟೀಚರ್, ಅವರು ರಾಜಪ್ಪ ಮೇಷ್ಟ್ರು ಪ್ರತಿ ಮನೆಗೆ ಹೋಗಿದ್ರು. ಯಾರು ಶಾಲೆಗೆ ಸೇರಿಲ್ಲ, ಯಾರು ಶಾಲೆಗೆ ಬಂದು ಸೇರ್ಕೊಂಡಿದ್ದು ಬಿಟ್ಬಿಟ್ಟಿದ್ದಾರೆ, ಆ ಥರದ ಟೀಚರ್ ಇರಬೇಕಲ್ವಾ. ಈಗ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ನನಗೆ, ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಆಮೇಲೆ ಈ ಮಕ್ಕಳುಗಳು ತಂದೆ ತಾಯಿಗಳಿದ್ದಾರಲ್ಲ, ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಅವರು ಮಕ್ಕಳನ್ನ ಯಾವ ಕಾರಣಕ್ಕೂ ಕೂಡ, ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಪೌಷ್ಟಿಕ ಆಹಾರ ಸಿಕ್ಕಲಿಕ್ಕೆ 6 ದಿನ, ಒಂದು ವಾರದಲ್ಲಿ 6 ದಿನ ಮೊಟ್ಟೆಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಯಾಕಂತಂದರೆ ಮಕ್ಕಳು ಪೌಷ್ಟಿಕ ಹೀನತೆಯಿಂದ ತರಲು ಬಹಳ ಜನಕ್ಕೆ ಸಮಾಜದಲ್ಲಿ ಬಡತನ ಇದೆ, ಸಿರಿತನ ಇದೆ. ನಾನು ಓದುವಾಗ ಹೈಸ್ಕೂಲ್ ಹೋಗೋವರೆಗೆ ಚಪ್ಪಲಿ ಹಾಕೊಂಡಿರಲಿಲ್ಲ. ನಮ್ಮೂರು ಪಕ್ಕದೂರ್ಗೆ ಹೋಗ್ತಿದ್ದೆ ನಾನು ಓದಲಿಕ್ಕೆ. ಬರೀ ಕಾಲದಲ್ಲೇ ನಡ್ಕೊ ಹೋಗ್ತಿದ್ದೆ. ಅದಕ್ಕೋಸ್ಕರ ಶೂ ಭಾಗ್ಯ ಕಾರ್ಯಕ್ರಮ ತಗೊಂಡು ಎಲ್ಲರೂ ಕೂಡ ಚಪ್ಪಲಿ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ಸಾಕ್ಷಿ ಎಲ್ಲ ಕೊಡ್ತಕ್ಕಂಥ ಇದೆಲ್ಲ ಮಾಡೋದು ಅದಕ್ಕೋಸ್ಕರ. ಆಮೇಲೆ ನಾನು ನಮ್ಮ ಸರ್ಕಾರ ಬಂದ ಮೇಲೆ ವಿದ್ಯಾಸಿರಿ ಕಾರ್ಯಕ್ರಮ ಮಾಡೋದು. ಯಾಕೆ ಮಾಡೋದು ಅಂತಂದರೆ, ನಮ್ಮಪ್ಪ ನನಗೆ ಹಾಸ್ಟೆಲ್ ಸೇರಿಸ್ಲಿಲ್ಲ. ನಾನು PUC ನಮ್ಮ ನೆಂಟರ ಮನೆಯಲ್ಲಿ, ನಮ್ಮ ಸಂಬಂಧಿಕರ ಮನೆಯಲ್ಲಿ ಓದ್ತಾ ಇದ್ದೆ. ಆಮೇಲೆ ಡಿಗ್ರಿಗೆ ಬಂದಮೇಲೆ ಅಡುಗೆ ಮಾಡ್ಕೊಂಡು ಸಾಂಬಾರು ತಗೊಂಡು ಹೋಟ್ಲಲ್ಲಿ ಓದಬೇಕಾಗಿತ್ತು. ಆ ಕಷ್ಟ ಪಾಪ ಬೇರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿ ವಿದ್ಯಾಸಿರಿ ಕಾರ್ಯಕ್ರಮ ಜಾರಿ. ವರ್ಷಕ್ಕೆ ಎಷ್ಟು 1,000 ಅಲ್ಲ, ಒಂದು ತಿಂಗಳಿಗೆ 1,500, 10 ತಿಂಗಳಿಗೆ 15,000 ರೂಪಾಯಿ. ಬಹಳ ಜನ ಮೇಷ್ಟ್ರುಗಳಿಗೆ ಗೊತ್ತಿದೆಯಾ? ಅದನ್ನ ಆ ಕಾರ್ಯಕ್ರಮ ನನ್ನ ಅನುಭವದಿಂದ ಮಾಡೋದು, ವಿದ್ಯಾಸಿರಿ ಕಾರ್ಯಕ್ರಮ ಮಾಡೋದು. ನಾನು ನೋಡಿ ಹೈಸ್ಕೂಲ್ ಬಂದ ಮೇಲೆ ಇರ್ವಿನ್ ರೋಡ್ನಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಟೈರ್ ಚಪ್ಪಲಿ ತಗೊಂಡು ಹೋಗ್ಬೇಕು. ನಾನು ಇವತ್ತು ಇಲ್ಲಿವರೆಗೆ ಬಂದಿದ್ರೆ ನನಗೆ ಶಿಕ್ಷಣ ಸಿಕ್ಕಿರೋ ಸಾಧ್ಯ ಆಯ್ತಿತ್ತ? SM ರಾಜಪ್ಪ ನಮ್ಮ ಊರಿಗೆ ಬರೆದಿರೋದು ಸಾಧ್ಯ ಆಯ್ತಿತ್ತ? ಅದರಿಂದ ಶಿಕ್ಷಣ ಇದೆಯಲ್ಲ ಬಹಳ ಮಹತ್ವ.
ಸಮಾಜದಲ್ಲಿ ನಾವು ಮನುಷ್ಯರಾಗಿ ಇರಬೇಕಾದ್ರೆ ಶಿಕ್ಷಣ ಅತ್ಯಂತ ಅಗತ್ಯ. ಅರಿವು, ಜ್ಞಾನ ಇವೆರಡೂ ಕೂಡ ಬರಬೇಕಾದ್ರೆ ಶಿಕ್ಷಣದಿಂದ ಮತ್ತು ಸ್ವಾಭಿಮಾನ, ಜಾತ್ಯತೀತ ಮನೋಭಾವ ಇವು ಬಂದಾಗ ಮಾತ್ರ ನಾವು ಶಿಕ್ಷಣ ಕಲಿತದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಮತ್ತೊಮ್ಮೆ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ಇತರರಿಗೆ ಶಿಕ್ಷಕ ದಿನಾಚರಣೆಯ ನನ್ನ ಹೃದಯ ತುಂಬಿದ ಶುಭಕಾಮನೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇಶ ಕಟ್ಟುವ ಕೈಂಕರ್ಯದಲ್ಲಿ ತೊಡಗಿರುವ ಶಿಕ್ಷಕರು, ರೈತರು ಹಾಗೂ ಸೈನಿಕರನ್ನು ಸ್ಮರಿಸುತ್ತಾ ದೇಶದ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಎಂಬ ಸ್ಪಷ್ಟ ಸಂದೇಶದೊಂದಿಗೆ ನಾಡಿನ ಸಮಸ್ತ ಶಿಕ್ಷಕ ಬಳಗಕ್ಕೆ ಶುಭಾಶಯ ಕೋರಿದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಯವರಿಗೆ ಚಪ್ಪಾಳೆಯ ಮೂಲಕ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಇಂದಿನ ವೈಶಿಷ್ಟ್ಯಪೂರ್ಣ ಸಮಾರಂಭದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣಕರ್ತರಾದ ಸರ್ವರನ್ನು ವಂದಿಸಲಿದ್ದಾರೆ ಶ್ರೀಮತಿ ಸಿಂಧು ಬಿ ರೂಪೇಶ್ ರವರು, ಮಾನ್ಯ ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ನೆರವೇರಿಸಿದ ಶ್ರೀ ಸಿದ್ದರಾಮಯ್ಯರವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಇದರೊಂದಿಗೆ ಈ ದಿನದ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿದಂತಹ ಶ್ರೀ ಎಸ್ ಮಧು ಬಂಗಾರಪ್ಪರವರು, ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು, ಹಾಗೂ ಡಾಕ್ಟರ್ ಎಂ ಸಿ ಸುಧಾಕರ್, ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ರಿಜ್ವಾನ್ ಅರ್ಷದ್, ಮಾನ್ಯ ಶಾಸಕರು, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಇವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಡಾಕ್ಟರ್ ಕೆ ಗೋವಿಂದರಾಜು ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದರೊಂದಿಗೆ ಮಾನ್ಯ ಶಾಸಕರುಗಳಾದ ಶ್ರೀ ಪುಟ್ಟಣ್ಣ ಅವರು, ಶ್ರೀ ಕೋನರೆಡ್ಡಿ ಅವರು, ಶ್ರೀ ಹರೀಶ್ ಅವರು, ಶ್ರೀ ರಾಮೋಜಿ ಗೌಡರವರು, ಶ್ರೀ ಡಿ ಟಿ ಶ್ರೀನಿವಾಸ್ ಅವರು, ಶ್ರೀ ಎಚ್ ಪಿ ಸುಧಾಮದಾಸ್ ಅವರು, ಶ್ರೀ ಅಲ್ಲಮ್ಮ ಪ್ರಭು ಅವರು, ಇವರೆಲ್ಲರಿಗೂ ಕೂಡ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದರೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಇಲಾಖೆ, ಸಾಕ್ಷರತಾ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್ವರಿಗೂ ವಂದಿಸಿದ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸಿದ್ದಾರೆ. ಈ ಸಮಾರಂಭದ ಅಕ್ಷರಗಳನ್ನು ಶಿಷ್ಟಾಚಾರವನ್ನು ಅತೀತವಾಗಿ ನಿರ್ವಹಿಸಿದ ಆಡಳಿತ ಮತ್ತು ಸುಧಾರಣೆಯ ಶಿಕ್ಷಕರ ಜೀವನಕ್ಕೆ ಬಂದ್ರಲ್ರಿ